First prose lesson of your syllabus. First prose lesson, what's the title? A Hero. Who is the author? R.K. Narayan. Let us continue from paragraph 10. Shall we continue? Swami felt cut off from humanity. ಯಾವಾಗ ತಂದೆಯವರು ಇಷ್ಟು ನಿರ್ದಾಕ್ಷಿಣ್ಯವಾಗಿ ಮಾತಾಡಿದ್ರೋ ಸ್ವಾಮಿಗೆ ಮನುಷ್ಯತ್ವವಿಲ್ವೇನೋ ಈ ಜಗತ್ತಲ್ಲಿ ಅನ್ನೋ ಒಂದು ಫೀಲ್ ಆಗೋಯ್ತು ಅವನಿಗೆ. ನೋಡಿ, ಸ್ವಾಮಿ ಫೆಲ್ಟ್, ಸ್ವಾಮಿ ಅಂದ್ಕೊಂಡ, ಸ್ವಾಮಿ ವಾಸ್ ಫೀಲಿಂಗ್. ಯಾವ ಭಾವನೆ ಬರುತ್ತೆ ಅವನಿಗೆ? ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಹ್ಯುಮ್ಯಾನಿಟಿ ಅಂದರೆ ಏನು? ಮಾನವೀಯತೆ. ಬರ್ಕೊಳ್ಳಿ ಅಲ್ಲಿ, ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆ. ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆಯಿಂದ, ಅಂದರೆ ಕರುಣೆಯಿಂದ ನಾನು ದೂರ ಸರಿದು ಬಿಟ್ನೇನೋ ಅಂತ. ಕಟ್ ಆಫ್ ಅಂದರೆ ಬ್ರೇಕ್ ಆಗೋಯ್ತು, ಮಾನವೀಯತೆ ಹತ್ರ ನಾನು ಇಲ್ವೇನೋ ಈಗ. ಐ ಆಮ್ ನಾಟ್ ನಿಯರ್ ಟು ದಿ ಹ್ಯುಮ್ಯಾನಿಟಿ. ದೇರ್ ಇಸ್ ನೋ ಕೈಂಡ್ನೆಸ್, ಒಳ್ಳೆಯತನ ಇಲ್ಲ, ದಯೆ ಇಲ್ಲ, ಮರ್ಸಿ ಇಲ್ಲ. ಸ್ವಾಮಿ ಫೆಲ್ಟ್ ದ್ಯಾಟ್ ಐ ಆಮ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ. ಮನುಷ್ಯತ್ವ ಇಲ್ವಲ್ಲ, ನಮ್ಮಪ್ಪ ಇಷ್ಟು ಕಠೋರವಾಗಿ ವರ್ತಿಸ್ತಾ ಇದ್ದಾರಲ್ಲ ಅಂತ ಸ್ವಾಮಿಗೆ ಅನ್ನಿಸ್ತು. ಹಿ ವಾಸ್ ಪೈನ್ಡ್, ನೋಡ್ಕೊಳ್ಳಿ, ಹಿ ವಾಸ್ ಪೈನ್ಡ್ ಆ್ಯಂಡ್ ಆ್ಯಂಗ್ರಿ. ತುಂಬ ನೋವಾಯಿತು ಮನಸ್ಸಿಗೆ ಅವನಿಗೆ. ಹಿ ವಾಸ್ ಪೈನ್ಡ್, ಪೈನ್ಡ್ ಅಂದರೆ ನೋವು, ಆ್ಯಂಡ್ ಆ್ಯಂಗ್ರಿ, ಅಷ್ಟೇ ಕೋಪ ಬಂತು ಅವನಿಗೆ. ಸ್ವಾಮಿ ವಾಸ್ ಪೈನ್ಡ್ ಆ್ಯಂಡ್ ಆ್ಯಂಗ್ರಿ. He did not like the strain of cruelty he saw in his father's nature. ತಂದೆಯ ಸ್ವಭಾವದಲ್ಲಿ ಕಂಡಂತಹ ಈ ಕ್ರೂರತೆ ಇದೆಯಲ್ಲ, ಕ್ರಿಯಲ್ಟಿ ಅಲ್ವಾ, ಕ್ರಿಯಲ್ಟಿ, ತಂದೆಯ ಕ್ರೂರತೆ ಆತನಿಗೆ ಇಷ್ಟ ಆಗಲಿಲ್ಲ. He did not like the strain of cruelty he saw in his father's nature. He hated the newspaper for printing the tiger's story. ಅವನ ಸಿಟ್ಟು ತಂದೆ ಮೇಲೆ ತೋರ್ಸೋಕ್ಕಾಗಲ್ಲ ಈಗ. ಮತ್ತೆ ಅವನ ಸಿಟ್ಟು ಎಲ್ಲಿಗೆ ಹೋಗುತ್ತೆ? He hated the ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಆ ಟೈಗರ್ ಸ್ಟೋರಿಯನ್ನು ಪ್ರಿಂಟ್ ಆಗದಂಥ ನ್ಯೂಸ್ ಪೇಪರ್ನವ್ರ ಮೇಲೆ ಅವನ ಕೋಪ ಹೋಗುತ್ತೆ. ಅವರು ಪ್ರಿಂಟ್ ಹಾಕಿದ್ದರಿಂದ ತಾನೇ ನನಗೆ ಇಷ್ಟು ದುಸ್ಥಿತಿ ಬಂದಿರೋದು. ಅವ್ರು ಯಾರೋ ರಿಪೋರ್ಟ್ ಅದನ್ನು ಪಬ್ಲಿಷ್ ಮಾಡಿದ್ರಿಂದ ಅಲ್ವಾ ನನಗೆ ಈ ರೀತಿ ಪನಿಷ್ಮೆಂಟ್ ಆಗ್ತಾ ಇರೋದು. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದಟ್ ಟೈಗರ್ಸ್ ಸ್ಟೋರಿ. He wished that the tiger had not spared the boy. He wished, ವಿಶ್ ಅಂದರೆ ನಾವು ಶುಭಾಶಯ ಕೋರೋಗ್ಲು ವಿಶ್ ಯು ಹ್ಯಾಪಿ ಅಂತ ಹೇಳ್ತಿರಲ್ಲ, ವಿಶ್ ಮಾಡೋದು ಅಲ್ವಾ, ಶುಭಾಶಯ ಕೋರೋದು ಅಂತ ವಿಶ್ ಮಾಡೋದು ಅಂದರೆ. ಆದರೆ ಇಲ್ಲಿ ಅದನ್ನು ವರ್ಬ್ ಮಾಡಿದ್ದಾರೆ. ಏನು ವಿಶ್ಡ್ ಅಂದರೆ ಇಲ್ಲಿ ಇಚ್ಛಿಸಿದ, ಇಚ್ಛೆಪಟ್ಟ, ಅಂದ್ಕೊಂಡ, ಏನಾಗಬೇಕು ಅಂತ ಅಂದ್ಕೊಳ್ತಾನೆ ಅವನೀಗ. ಹಿ ವಿಶ್ಡ್ ದಟ್ ದಿ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್. ದ ಟೈಗರ್ ಅಲ್ವಾ, ಇಟ್ ವಾಸ್ ಕಿಲ್ಡ್ ಬೈ ಸಮ್ ಪೀಪಲ್ ಆನ್ ದ ವೇ ಇನ್ ದ ಜಂಗಲ್ ಪಾತ್, ಇಸೆಂಟ್ ಇಟ್ ಅಲ್ವಾ? ಆ ಜಂಗಲ್ ಪಾತಲ್ಲಿ ಆ ಟೈಗರ್ನ ಕೊಂದಾಕಿದ್ರಲ್ಲ ಪೀಪಲ್ ಅಲ್ವಾ? ಆ ಟೈಗರು ಯಾವ ಹುಡುಗ, ಚಿಕ್ಕ ಹುಡುಗ ಆ ಟೈಗರ್ ಜೊತೆ ಫೈಟ್ ಮಾಡಿದ್ದಂಥ ನ್ಯೂಸ್ ಪೇಪರಲ್ಲಿ ಇತ್ತಲ್ಲ, ಈಗ ಏನು ಅನ್ಕೋತಾ ಇದ್ದಾನೆ, ಆ ಹುಡುಗನನ್ನು ಆ ಹುಲಿ ಬಿಡಬಾರ್ದಾಗಿತ್ತು. ಆ ಹುಲಿ ಏನಾರು ತಿಂದಾಕಿತ್ತು ಆ ಹುಡುಗನ ಅಂತ ಪೇಪರಲ್ಲಿ ಬಂದಿದ್ದರೆ ನಮ್ಮಪ್ಪ ಹಿಂಗೆ ಪನಿಷ್ಮೆಂಟ್ ನನಗೆ ಕೊಡ್ತಿದ್ರಾ ಅಲ್ವಾ? ಅದಕ್ಕೆ ಅವನು ಇಷ್ಟು ಶಾಪ ಆಗ್ತಾವನು ಏನಂತ ಅಂದ್ಕೊಳ್ತಿದ್ದಾನೆ. ಈ ವಿಶ್ಡ್ ದಟ್ ದಿ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್. ಸ್ಪೇರ್ ಅಂದರೆ ಬಿಟ್ಟುಬಿಡೋದು ಅಂತ. ಆದರೆ ಈ ಕೆಲವು ಇದರಲ್ಲಿ ಸ್ಪೇರ್ ಪಾರ್ಟ್ಸ್ ಅಂತೀವಿ ನೋಡಿ, ಆವಾಗ ಬಿಡಿ ಭಾಗಗಳು ಅಂತ ಆಗುತ್ತೆ. ಸ್ಪೇರ್ ಪಾರ್ಟ್ಸ್ ಅಂತೀವಲ್ಲ ಅಲ್ವಾ, ಬಿಡಿ ಭಾಗಗಳು. ಆದರೆ ಇಲ್ಲಿ ವರ್ಬ್ ಆಗಿದೆ, ಕ್ರಿಯಾಪದ ಆಗಿದೆ. ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್, ಆ ಹುಡುಗನನ್ನು ಬಿಡಬಾರ್ದಾಗಿತ್ತು.
ಸ್ಪೇರ್ಡ್ ಅಂದರೆ ಬಿಡೋದು, ನಾಟ್ ಸ್ಪೇರ್ಡ್ ಅಂದರೆ ಬಿಡಬಾರ್ದು. ಸ್ವಾಮಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಹೂ ಡಿಡ್ಂಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್. ಇವೆಲ್ಲ ಆ ಹುಡುಗನನ್ನು ಬಿಡಬಾರ್ದಾಗಿತ್ತು. ಅಷ್ಟಕ್ಕೂ ಅವನೇನು ಹುಡುಗನ, ಅವನೇನು ಚಿಕ್ಕ ಹುಡುಗನ, ಟೈಗರ್ ಜೊತೆನೇ ಹೋರಾಟ ಮಾಡ್ತಾನೆ ಅಂದರೆ ಅವನು ಮನುಷ್ಯ ಅಲ್ಲ, ಅವನು ಹುಡುಗ ಅಲ್ಲ, ಅವನು ರಾಕ್ಷಸ ಇರಬೇಕಾಗಿತ್ತು. ರಾಕ್ಷಸ ಅವನು, ನನ್ನ ಪಾಲಿನ ರಾಕ್ಷಸ ಅವನು ಅಂದ್ಕೊಳ್ತಾನೆ. ಹೂ ಡಿಡ್ ನಾಟ್ ಅಪಿಯರ್ ಟು ಬಿ ಎ ಬಾಯ್, ಹೂ ಡಿಡ್ ನಾಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್. ಅವನಿಗೆ ಅಂತೂ ಕೊನೆಗೆ ಆ ಹುಡುಗನ ಥರ ಇವನಿಗೆ ಸ್ವಾಮಿಗೆ ಕಾಣಿಸ್ತಾ ಇಲ್ಲ. ಆ ನ್ಯೂಸ್ ಪೇಪರ್ ರಿಪೋರ್ಟಲ್ಲಿ ಬಂದಿದ್ನಲ್ಲ, ಟೈಗರ್ ಜೊತೆ ಫೈಟ್ ಮಾಡಿದ್ನಲ್ಲ, ಇವನಿಗೆ ಆ ನಿಜವಾದ ಹುಡುಗನ ಥರ ಕಂಡು ಬರ್ತಾ ಇಲ್ಲ ಇವನ ಕಣ್ಣಿಗೆ. ಅವ ಯಾವ ರೀತಿ ಕಾಣಿಸ್ಕೋತಾ ಇದ್ದಾನೀಗ? ಬಟ್ ಎ ಮಾನ್ಸ್ಟರ್. ಮಾನ್ಸ್ಟರ್ ಅಂದ್ರೇನು? ರಾಕ್ಷಸ. ಅವನು ಟೈಗರ್ ಜೊತೆ ಹೋರಾಟ ಮಾಡಿದ್ನಂತಲ್ಲ, ರಾಕ್ಷಸ ಅವನು. ಅವನಿಂದನೇ ನನಗೆ ಈ ಪೊಸಿಷನ್ ಬಂದಿರೋದು. ನಮ್ಮ ಅಪ್ಪನ ಆಫೀಸ್ ರೂಮಲ್ಲಿ ಮಲಿಕೋಬೇಕು ನಾನೀಗ ಅಂತ. ನೆಕ್ಸ್ಟು ಪ್ಯಾರಾಗ್ರಾಫ್. ಓಪನ್ ಅಪ್ ವಾಯ್ಸ್. ನೌ ಸಿ ದ ಪ್ಯಾರಾಗ್ರಾಫ್ 11. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್. ಆಯಿತು, ಇನ್ನೇನು ವಿಧಿಯಿಲ್ಲ, ಹೋದ. ತಂದೆ ಫೋರ್ಸ್ ಮಾಡಿದ್ರಲ್ಲ ಆಫೀಸ್ ರೂಮಲ್ಲಿ ಮಲಗೋದಿಕ್ಕೆ ಹೋದ. ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್. ರಾತ್ರಿ ಆಗ್ತಾಯಿದೆ, ಜಾಸ್ತಿ ರಾತ್ರಿ ಆಗ್ತಾಯಿದೆ. ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್. ಆಫ್ಟರ್ 8 or 9 or 10 o'clock, 10 ಗಂಟೆ ಆಗ್ತಾ ಇದ್ದಂಗೆ ನಿಶಬ್ದ ಆವರಿಸೋದಿಲ್ವಾ? ಅಲ್ಲ, ಜನ ಎಲ್ಲ ಅವ್ರವ್ರ ಮನೆಗಳಲ್ಲಿ ಸೇರ್ಕೊಂಡ್ಬಿಡ್ತಾರೆ, ಊಟ ಮಾಡಿ ಇನ್ನೇನು ಮಲ್ಗಕ್ಕೆ ರೆಡಿ ಆಗ್ತಾ ಇರ್ತಾರೆ. ಪ್ರಾಣಿ ಪಕ್ಷಿಗಳು ಕೂಡ, ಇವನ್ ಅನಿಮಲ್ಸ್ ಆಲ್ಸೋ ಫಾರ್ ಟೇಕಿಂಗ್ ರೆಸ್ಟ್ ಅಲ್ವಾ, ಆವಾಗ ರೆಸ್ಟ್ ತೊಗೋತಾ ಇರ್ತವೆ. ಕೆಲವು ನೈಟ್ ಕ್ರಿಯೇಚರ್ಸ್ ಮಾತ್ರ, ರಾತ್ರಿ ಕೀಟಗಳಿರ್ತವೆ ಕೆಲವು, ಅವು ಮಾತ್ರ ಎಚ್ಚರ ಆಗ್ತವೆ ಅವಾಗ. ನಿಶಾಚರ ಪ್ರಾಣಿಗಳು ಅಂತ ಅಲ್ಲ, ನೈಟ್ ಎನಿಮಲ್ಸ್, ನೈಟ್ ಅವೇಕಿಂಗ್ ಎನಿಮಲ್ಸ್, ನೈಟ್ ಅವೇಕನ್ ಅನಿಮಲ್ಸ್. ರಾತ್ರಿ ಎಚ್ಚರವಾಗಿರೋ ಪ್ರಾಣಿಗಳಿರ್ತವೆ. ಗೂಬೆ, ಬರ್ಡು, ಬಾವುಲಿ ಅಲ್ವಾ, ಬ್ಯಾಟ್, ಆಮೇಲೆ ಹೌಲು, ಗೂಬೆ ಇವು. ಆಮೇಲೆ ಇನ್ನೊಂದೇನು, ಇವು ನರಿ ಕೂಗ್ತವಲ್ಲ ಅಲ್ಲ, ಫಾಕ್ಸ್, ಹೂ ಅಂತ ಕೂಗ್ತಿರ್ತವೆ. ನಾಯಿಗಳು ಎಲ್ಲೋ ಅಪರೂಪ ಕೆಲವು ಬೊಗಳ್ತಾ ಇರ್ತವೆ. ಸೊ ಈ ರೀತಿ ಅದು ದೂರದಲ್ಲೆಲ್ಲೋ ತುಂಬ ಸೈಲೆಂಟಾಗಿದ್ದಾಗ ಅದು ಹೆದರಿಕೆ ಆಗುತ್ತೆ. ಅಷ್ಟು ತುಂಬ ಮೌನ ಆದಾಗ ರಾತ್ರಿ ಇಟ್ ಕ್ರಿಯೇಟ್ಸ್ ಫಿಯರ್ ವಿತಿನ್ ಯು. ನಿಮ್ಮೊಳಗೆ ಭಯವನ್ನು ಸೃಷ್ಟಿಸ್ತದೆ ಇದು ಮೌನವಾದ ರಾತ್ರಿ ಅಲ್ವಾ, ಹೌದಲ್ಲ? ಆ್ಯಸ್ ದ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್. ಅದರಲ್ಲೂ ಅವನ ಮನೆ ಒಳಗಡೆ ನಿಶಬ್ದ ಆವರಿಸ್ತು. ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್, ಇಟ್ ಈಸ್ ವೆರಿ ಸೈಲೆಂಟ್. ಇಸ್ ಹಾರ್ಟ್ ಬೀಟ್ ಫಾಸ್ಟರ್. ಈಗ ಆಫೀಸ್ ರೂಮಲ್ಲಿ ಮಲಗಿದ್ದಾನೆ, ಬೆಂಚ್ ಮೇಲೆ ಮಲಗಿದ್ದ ಅಲ್ವಾ. ಈಗ ಅವರಪ್ಪ ಹೇಳಿದ್ರಲ್ಲ, ಯು ಕ್ಯಾನ್ ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಕ್ಯಾನ್ ಅಂದರು. ಯು ಆರ್ ಸ್ಲೀಪಿಂಗ್ ಆನ್ ದ ಬೆಂಚ್. ಮಲಗಿದ್ದಾನೆ ಬೆಂಚ್ ಮೇಲೆ. ಆಗ ಯಾವಾಗ ತುಂಬ ಸೈಲೆಂಟಾಗಿದೆ ಅಟ್ಮಾಸ್ಫಿಯರು ಅಂತ ಅಂದ್ಕೊಂಡು ಹಂಗಿತ್ತೋ, ಅವನ ಎದೆ ಹೊಡ್ಕೊಳಕ್ಕೆ ಶುರುವಾಗೋಯ್ತು. ಫಸ್ಟ್ ಟೈಮ್ ಅವನು ಬೇರೆ ಒಬ್ಬನೇ ಮಲಗಿರೋದು. ಫಸ್ಟ್ ಟೈಮ್ ದ ಸ್ವಾಮಿ ವಾಸ್ ಸ್ಲೀಪಿಂಗ್ ಅಲೋನ್. ಅದು ಎಲ್ಲಿ, ಹಾಲಲ್ಲ, ಅಥವಾ ಅವ್ರ ಅಪ್ಪನ ರೂಮ್ ಪಕ್ಕ ಅಲ್ಲ, ಅದು ಸೋಫಾದ ಮೇಲಲ್ಲ, ಅದು ದೂರದಲ್ಲಿ ಆಫೀಸ್ ರೂಮಲ್ಲಿದೆ. ಅದು ಆಫೀಸ್ ರೂಮಲ್ಲಿ ಮಲಗಿದ್ದಾನೆ. ಹಿಸ್ ಹಾರ್ಟ್ ಬೀಟ್ ಫಾಸ್ಟರ್. He remembered all the stories of devils and ghosts he had heard in his life. ಅಷ್ಟೇ ಅಲ್ಲ,
ಅವನಿಗೆ ನೋಡಿ, ನಮಗೂ ಕೂಡ ಅಷ್ಟೇ, ತುಂಬ ಭಯ ಆವರಿಸಿದಾಗ ನೈಟು ನಮಗೆ ಬೇಡ ಬೇಡ ಅಂದ್ರೂ ಈ ದೆವ್ವದ ಕಥೆಗಳು ನೆನಪಾಗ್ಬಿಡ್ತವೆ, ಹೌದಲ್ವಾ? ಫಾರ್ ಸ್ವಾಮಿ ಆಲ್ಸೋ ಇಟ್ ವಾಸ್ ಹ್ಯಾಪನ್ ದ ಸೇಮ್ ಥಿಂಗ್. ಹೀ ರಿಮೆಂಬರ್ಡ್ ಆಲ್ ದ ಡೆವಿಲ್ ಸ್ಟೋರೀಸ್, ರಿಮೆಂಬರ್ಡ್ ಆಲ್ ದಿ ಘೋಸ್ಟ್ ಸ್ಟೋರೀಸ್ ಈ ಹ್ಯಾಡ್ ಹರ್ಡ್ ಇನ್ ಹಿಸ್ ಲೈಫ್. ಅವನ ಜೀವನದಲ್ಲಿ ಅಲ್ಲಿ ಇಲ್ಲಿ ಕೇಳಿದಂತಹ ದೆವ್ವದ ಕಥೆಗಳು ನೆನಪಾಗ ಶುರುವಾದವು. ರಾತ್ರಿ ಮಲಗಿದಾಗ ನಿದ್ರೆ ಬಂದೇ ಇಲ್ಲ. ನಿದ್ರೆಯಲ್ಲಿ ಬರ್ತದೆ ಭಯ ಅಲ್ವಾ? ಭಯದ ನಿದ್ರೆ ಬರ್ತಾ? ನೋ, he could not sleep well due to fear-ಇಂದ. how often is ಚಮ್ ಮಣಿ, ಇಲ್ಲಿ ಚಮ್ ಅಂತಿದೆ, ಚಮ್ ಅನ್ಕೋಬೇಡಿ. ಚಮ್ ಅಂದರೆ ನಾನು ಹೇಳಿದ್ದೀನಿ ಅವತ್ತು ಮೀನಿಂಗಲ್ಲಿ, ಗುಡ್ ಫ್ರೆಂಡ್. ಈ ಸ್ವಾಮಿಗೆ ಒಬ್ಬ ಮಣಿ ಅಂತ ಇದ್ದ, ಇಸ್ ಕ್ಲೋಸ್ ಫ್ರೆಂಡು. ಸ್ವಾಮಿಗೆ ತುಂಬ ಕ್ಲೋಸ್ ಫ್ರೆಂಡ್ ಒಬ್ಬಿದ್ದ, ಅವನ ಹೆಸರೇನು? ಮಣಿ ಅಂತ ಇದ್ದ. ಅವನು ಈ ಸ್ವಾಮಿಗೆ ಅಲ್ಲಿ ಇಲ್ಲೆಲ್ಲಾರ ಸಿಕ್ಕಿದಾಗ, ಸ್ಕೂಲಿಂದ ಬರುವಾಗ ಹೋಗುವಾಗ ಇಂಥ ದೆವ್ವದ ಕಥೆಗಳನ್ನು ಭಾಳ ಇಂಟ್ರೆಸ್ಟಿಂಗಾಗಿ ಹೇಳ್ತಿದ್ದ ಅವನು. ಅವು ಹೇಳಿ 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 ಸ್ವಾಮಿ ತಲೆಗೆ ತುಂಬಿಸ್ಬಿಟ್ಟಿದ್ದ. ಸ್ವಾಮಿಸ್ ಫ್ರೆಂಡ್ ಮಣಿ told him so many devil stories, ghost stories. Yes, continue. How often his chum Mani had seen the devil in the banyan tree at his street end. ಆ ಊರಿನ ಅವರ ಬೀದಿಯ ಕೊನೆಯಲ್ಲಿ ಒಂದು ಡೆಡ್ ಎಂಡಲ್ಲಿ ಒಂದು ಬನಿಯನ್ ಟ್ರೀ ಇತ್ತು, ಒಂದು ಆಲದ ಮರ ಇತ್ತು ಅಲ್ಲಿ. ಓಕೆ, ಒಂದು ಆಲದ ಮರ ಇತ್ತು ದೂರದಲ್ಲಿ, ಅಂದರೆ ಆ ಬೀದಿ ಕೊನೆಯಲ್ಲಿತ್ತು. ಅವನು ಸ್ವಾಮಿಗೆ ಹೇಳಿದ್ದ, he had told Swami so many times, hey Swami, I have seen ghost there in the evening time, in the early morning time. ಬೆಳಗಿನ ಜಾವದಲ್ಲೂ ಅಥವಾ ಸಂಜೆ ಹೊತ್ತಲ್ಲಿ ಕೂಡ ನಾನು ಹಂಗೆ ಆ ಮರದ ಕಡೆಯಿಂದ ಬರ್ತಾ ಇದ್ದೆ ಕಣೋ, ಅಲ್ಲೇ ಏನೋ ಬಂದು ಪ್ರತ್ಯಕ್ಷ ಆಗ್ಬಿಡ್ತು ನನ್ನ ಮುಂದೆ ಅಂತ ಇವನಿಗೆ ಸುಮಾರು ಸಲ ಹೇಳ್ಬಿಟ್ಟಿದ್ದ ಅವನು. ಅದೇನು ಸುಳ್ಳು ಹೇಳಿದ್ನೋ ನಿಜ ಹೇಳಿದ್ನೋ ಗೊತ್ತಿಲ್ಲ. he had told him, I have seen devils so many time, ತುಂಬ ಸಲ ನಾನು ನೋಡಿದ್ದೀನಿ ಕಣೋ ಅಂದ. ಎಸ್, ಆ ಡೆಡ್ ಎಂಡಲ್ಲಿ ಆ ಬನಿಯನ್ ಟ್ರೀ ಹತ್ರ ಮಣಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನಿಯನ್ ಟ್ರೀ ಆಟ್ ಹಿಸ್ ಸ್ಟ್ರೀಟ್ ಎಂಡ್. ಆ ಸ್ಟ್ರೀಟ್ ಎಂಡಲ್ಲಿ ಆ ಬನಿಯನ್ ಟ್ರೀ ಹತ್ರ ನಾನು ದೆವ್ವ ನೋಡಿದ್ದೆ ಕಣೋ ಅಂತ ಹೇಳಿದ್ದ. ಆ್ಯಂಡ್ ವಾಟ್ ಅಬೌಟ್ ಪುವರ್ ಮುನಿಸ್ವಾಮಿಸ್ ಫಾದರ್. ಅಷ್ಟೇ ಅಲ್ಲ, ಇನ್ನೂ ಏನೇನೋ ಹೇಳಿ ಎದುರಿಸ್ಬಿಟ್ಟವನು ಇವನ್ನ. ಲೇ ಅಷ್ಟೇ ಅಲ್ಲ ಕಣೋ, ಲೇ ಆ ಮುನಿಸ್ವಾಮಿ ಅವನಲ್ಲ, ಮುನಿಸ್ವಾಮಿಯರ ಅಪ್ಪ, ಏನಾಗಿತ್ತು ಗೊತ್ತಾ ಒಂದು ಸಲ ಅಂತ ಹೇಳಿದ್ದಾನೆ. ಏನೋ, ಪುವರ್ ಮುನಿಸ್ವಾಮಿಸ್ ಫಾದರ್ ಹೂ ಸ್ಪ್ಯಾಟ್ ಔಟ್ ಬ್ಲಡ್. ಮುನಿಸ್ವಾಮಿಯವರ ಅಪ್ಪ ಹಂಗೇನಾಗಿತ್ತು ಗೊತ್ತೇನೋ, ಅವನು ಅಲ್ಲಿ ಬರ್ತಾ ಇರಬೇಕಾದ್ರೆ, ನದಿ ದಾಟಿ ಹೊಳೆ ದಾಟಿ ಬರಬೇಕಾದ್ರೆ ದೆವ್ವ ಬಂದು ಅವನ್ನ ಕುತ್ತಿಗೆ ಹಿಡ್ಕೊಂಬಿಟ್ಟಿದೆ. ಅವನಿಗೆ ಕುತ್ತಿಗೆ ಇಸಿದಾಗ ಉಸಿರಾಡ ಕಷ್ಟ ಆಗಿ ಸಡನ್ನಾಗಿ ಅವನಿಗೆ ಬ್ಲಡ್ ವಾಮಿಟ್ ಮಾಡ್ಕೊಂಬಿಟ್ಟ, ರಕ್ತ ಕಾರ್ಕೊಂಡಿದ್ದಾನೆ. ಅವನು ವಾಂತಿ ಮಾಡಿದಾಗ ಬ್ಲಡ್ ಬಂದಿದೆ, ಆ ರೀತಿ ದೆವ್ವ ಅದು ಆ ರೀತಿ ಮಾಡಿದೆ ಅವನಿಗೆ ಅಂತ ಹೇಳಿದ್ದಾನೆ. ಹೂ ಸ್ಪ್ಯಾಟ್ ಔಟ್ ಬ್ಲಡ್ ಬಿಕಾಸ್ ದಿ ಡೆವಿಲ್ ನಿಯರ್ ದ ರಿವರ್ಸ್ ಎಡ್ಜ್ ಸ್ಲ್ಯಾಪ್ಡ್ ಹಿಸ್ ಚೀಕ್. ಅವನಿಗೆ ರಕ್ತ ಹೆಂಗೆ ಬಂದಿದೆ ಗೊತ್ತಾ, ಯಾವ ರೀತಿ ಬಂತು ಅಂತ ಅವನು ಹೇಳ್ತಾನೆ.
And what about poor Muniswami's father who spat out blood because the devil near the river's edge? ಆ ನದಿ ಇದೆಯಲ್ಲ, ಆ ನದಿ ತಟದಲ್ಲಿ ಅವನು ಬರಬೇಕಾದ್ರೆ ನದಿ ದಾಟ್ಬಿಟ್ಟು ಈ ಕಡೆ ಎಡ್ಜಿಗೆ ಬಂದವನೇ, ಎದುರುಗಡೆ ದಡದಲ್ಲಿ ದೆವ್ವ ನಿಂತುಬಿಟ್ಟಿದೆ, ಕಾಲೇ ಕಾಣಿಸ್ತಾ ಇಲ್ಲ ಅದ್ರದ್ದು, ಹಂಗೆ ಗಾಳೀಲಿ ತೇಲಾಡ್ಕೊಂಡು ನಿಂತುಬಿಟ್ಟಿದೆ. ಅದೇನು ಮಾಡ್ತು ಮುನಿಸ್ವಾಮಿ ಫಾದರ್ಗೆ, ಮುನಿಸ್ವಾಮಿ ಅಪ್ಪನಿಗೆ, ಅದರ ಚೂಪಾದ ಉಗುರುಗಳು ಇಷ್ಟಿಷ್ಟು ಉಗುರಿದ್ವಲ್ಲ, ಅಸ್ಥಿಪಂಜರದ ಕೈ ಇತ್ತಲ್ಲ, ತೆಗ್ದಿಂಗು ಕಪಾಳ ಕೊಡ್ಬಿಟ್ಟಿದೆ ಅವನಿಗೆ, ಮುನಿಸ್ವಾಮಿ ಅಪ್ಪನಿಗೆ. ಸ್ಲ್ಯಾಪ್ ಅಂದರೆ ಕಪಾಳ ಮೋಕ್ಷ. ಕಪಾಳಕ್ಕೆ ಹೊಡೆದ ತಕ್ಷಣ ಅವನು ರಕ್ತ ಬಂದ್ಬಿಟ್ಟಿದೆ ಅವನಿಗೆ. ರಕ್ತವನ್ನು ವಾಮಿಟ್ ಮಾಡ್ಕೊಂಡಿದ್ದಾನೆ, ರಕ್ತವನ್ನು ಕಕ್ಕಿದ್ದಾನೆ. Who spat out blood, the devil near the river's edge slapped his cheek. ಕೆನ್ನೆಗೆ, ಚೀಕ್ ಅಂದ್ರೇನು? ಕೆನ್ನೆಗೆ ಹೊಡೆದಿದೆ. ಹಿ ಸ್ಪ್ಯಾಟ್ ಔಟ್ ಬ್ಲಡ್, ರಕ್ತವನ್ನು ಅವನು ಕಾರ್ಕೊಂಡಿದ್ದಾನೆ. ನೆಕ್ಸ್ಟ್, ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ಯಾಕೆ ಆ ರೀತಿ ಆಯಿತು ಅಂದರೆ, ಈಗ ಅದಕ್ಕೆ ಶುರು ಆಯ್ತು. ಹೋಗಿ ಈ ದೇವ್ರ ಕತೆ ಹೇಳ್ತಾ ಇದ್ದೀನಲ್ಲ, ಸ್ಟಾರ್ಟು. ಪಾಠ ಮಾಡೋ ಮಧ್ಯೆ ಮಾತ್ರ ಏಟ್ ಬೀಳ್ತವೆ, ಹೇಳಿದ್ದೀನಿ. ಈಗ ಏನೇ ಹೇಳಿದ್ರು ಆಮೇಲೆ ಮಾತಾಡಬೇಕು. ಕ್ಲಾಸ್ ಎಂಜಾಯ್ ಮಾಡಿ, ಆದರೆ ಡಿಸ್ಟರ್ಬ್ ಮಾಡಬೇಡಿ. ಇಟ್ ಈಸ್ ನಾಟ್ ಗುಡ್. ನಿಮ್ಗೆ ಇಷ್ಟ ಆಗಲಿ ಅಂತಲೇ ಈ ಥರ ಕತೆ ಹೇಳ್ತಾ ಇರೋದು ನಾನು. ಓಕೆ, ಈ ಕತೆ ಮುಗಿದ ಮೇಲೆ ಬರೋಣ ಅಂತ ಓದ್ವಿ ನಾವು, ಭಯ ಜಾಸ್ತಿ ಆಗ್ಬಿಟ್ಟು. ಓಕೆ, ಲಿಸನ್. Who spat out blood because the devil near the river's edge slapped his cheek when he was returning home late one night. ಒಂದು ರಾತ್ರಿ. Who spat out blood because the devil near the river's edge slapped his cheek when he was returning home late one night. ಒಂದು ರಾತ್ರಿ ತುಂಬ ತಡವಾಗಿ ಒಂದು ಹೊಲದಲ್ಲೆಲ್ಲ ಕೆಲಸ ಮಾಡಿ, ನದಿ ದಡದಲ್ಲಿ ಕೆಲಸ ಮಾಡಿ, ಅವನು ಒಂದು 10 ಗಂಟೆಗೆ ಟೈಮಲ್ಲಿ ಅವನು ಬರಬೇಕಾದ್ರೆ ಅವನಿಗೆ ದೆವ್ವ ಏನು ಮಾಡಿದೆ, ಬಾರಿಸ್ಬಿಟ್ಟಿದೆ ಒಂದು ಕಪಾಳಕ್ಕೆ. ಅವನು ಬ್ಲಡ್ ಬಂದ್ಬಿಟ್ಟಿದೆ ಅವನಿಗೆ ಬಾಯಿಲಿ. ನೆಕ್ಸ್ಟು ಆ್ಯಂಡ್ ಸೋ ಆನ್ ಆ್ಯಂಡ್ ಆನ್ ಹೀಸ್ ಥಾಟ್ಸ್ ಕಂಟಿನ್ಯೂಡ್. ಇವೆಲ್ಲ ನೆನಪಾಗ್ಬಿಟ್ಟು ಸ್ವಾಮಿಗೆ. ಆಫೀಸ್ ರೂಮಲ್ಲಿ ಒಬ್ಬನೇ ವಾಸ್ ಸ್ಲೀಪಿಂಗ್ ಅಲೋನ್ ಇನ್ ಹಿಸ್ ಆಫೀಸ್ ರೂಮ್. He remembered all these devil and ghost stories. ಮೊದಲೇ ಭಯ ಅವನು, ಮತ್ತು ಈ ದೆವ್ವದ ಕಥೆಗಳು ಬೇರೆ ನೆನಪು ಮಾಡ್ಕೊಂಡ. ಇನ್ನು ಹೆಂಗೆ ಆಗ್ಬೇಕು ಅವನ ಜೀವ ಅಲ್ವಾ? ಇಟ್ ವಾಸ್ ಎ ವೆರಿ 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 ಫಿಯರ್ಫುಲ್ ಸಿಚುವೇಶನ್ ಟು ಸ್ವಾಮಿ. ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ. ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ. ಹಿ ವಾಸ್ ಫೈಂಟ್ ವಿತ್ ಫಿಯರ್. ಮೊದಲೇ ಅವ್ನು ಚಿಕ್ಕ ಹುಡುಗಲ್ಲ, ಹೆದರಿಕೆ ಜಾಸ್ತಿ ಆಗ್ಬಿಟ್ಟು ಫೈಂಟ್ ಆಗೋದ. ಫೈಂಟ್ ಅಂದರೆ ಬರ್ಕೊಳ್ಳಿ, ಮೂರ್ಛೆ. ಪೈಂಟಲ್ಲ ಅದು, FAINT ಇದೆ. ಪೈಂಟ್ಗೆ ಏನು ಸ್ಪೆಲ್ಲಿಂಗು? ಪಿ ಬರುತ್ತೆ. PINT ಪೈಂಟು, ಬಣ್ಣ ಅಲ್ವಾ? ಇಲ್ಲಿರೋದು FAINT. ಫೈಂಟ್ ಅಂದರೆ ಬಿಕಮ್ ಅನ್ಕಾನ್ಷಿಯಸ್ ಅಂತ. ಅನ್ಕಾನ್ಷಿಯಸ್ ಆಗೋದ, ಮೂರ್ಛೆ ತಪ್ಪಿಬಿಟ್ಟ, ಭಯ ಜಾಸ್ತಿ ಆಗಿ. ಆ ಬೆಡ್ಶೀಟ್ ಬೇರೆ ಓದ್ಕೊಂಡವನ, ದೆವ್ವ ಇಲ್ಲಿ ಆ ಕಡೆ ಈ ಕಡೆ ಏನು ಬಂದ್ಬಿಡ್ತವ ಅಂತ ಮುಖ ಮುಚ್ಕೊಂಬಿಟ್ಟವನ. ಮುಖ ಮುಚ್ಕೊಂಡಾಗ ಉಸಿರಾಡೋಕ್ಕೆ ಕಷ್ಟ ಆಗುತ್ತಲ್ಲ ಬೆಡ್ಶೀಟಲ್ಲಿ. ಆ ಭಯಕ್ಕೆ ಇದೆಲ್ಲ ಬೆವರೆಲ್ಲ ಜಾಸ್ತಿ ಆಗ್ಬಿಟ್ಟು ಈ ಬಿಕೇಮ್ ಅನ್ಕಾನ್ಷಿಯಸ್. ಹಿ ವಾಸ್ ಫೈಂಟ್ ವಿತ್ ಫಿಯರ್. ಭಯ, ಫಿಯರ್ ಅಂದ್ರೇನು? ಭಯದಿಂದ ಮೂರ್ಛೆ ಹೋದನು. ಹಿ ವಾಸ್ ಫೈಂಟ್, ಅನ್ಕಾನ್ಷಿಯಸ್. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೈಡ್ ಇನ್ ಆ್ಯಂಡ್ ಕಾಸ್ಟ್ ಶಾಡೋಸ್ ಆನ್ ದಿ ವಾಲ್. ಭಯ ಜಾಸ್ತಿ ಆಗೋಯ್ತು, ಮೂರ್ಛೆ ಹೋಗ್ಬಿಟ್ಟಿದ್ದ, ಮತ್ತೆ ಎಚ್ಚರ ಆಗೋಯ್ತು, ಪ್ರಜ್ಞೆ ಬಂತು ಮತ್ತೆ. ಓಕೆ.
ಪ್ರಜ್ಞೆ ಬಂದಾಗ ಹಿಂಗೆ ಕಣ್ಬಿಟ್ಟು ನೋಡ್ತಾನೆ. ಆಫ್ಟರ್ ಗೆಟಿಂಗ್ ಕಾನ್ಷಿಯಸ್ನೆಸ್ ಈ ಓಪನ್ಡ್ ಹಿಸ್ ಐಸ್. ಫುಲ್ ಡಾರ್ಕ್ನೆಸ್ ಇದೆ ರೂಮಲ್ಲಿ. ಆದರೆ ಅವನ ರೂಮಿನ, ಆಫೀಸ್ ರೂಮಿನ ಒಂದು ಗೋಡೆ ಭಾಗದಲ್ಲಿ ಬೆಳಕು ಬಿದ್ದಿದೆ. ಅದು ಯಾವುದು? ಒಂದು ಚಿಕ್ಕ ಬೆಳಕು. ಎಲ್ಲಿಂದ? ಬೀದಿ ದೀಪ ಆನ್ ಆಗಿದಾವಲ್ಲ ಅಲ್ಲಿಂದ ಕಿಟಕಿ ಮೂಲಕ ಆಪೋಸಿಟ್ ವಾಲ್ಗೆ ಒಂದು ಶಾಡೋ, ಒಂದು ನೆರಳು ಬಿದ್ದಿದೆ. ಶಾಡೋ. ಆ ಶಾಡೋ ಏನಾಗ್ತಾಯಿದೆ, ಅದು ಯಾವುದೋ ಮರದ ಕೊಂಬೆದೋ ಯಾವುದೋ ಒಂದು ಶಾಡೋ ಇರಬೇಕದು. ಅದು ಆ ಶ್ಯಾಡೋ ಮೂವ್ ಆಗ್ತಾಯಿದೆ, ಅಲುಗಾಡ್ತಾ ಇದೆ. ಶ್ಯಾಡೋ, ನೆರಳು ಅಲುಗಾಡ್ತಾ ಇದೆ. ಎಸ್. ಸ್ಟ್ರೀಟ್ ಲ್ಯಾಂಪಿನ ಒಂದು ರೇ ಆಫ್ ಲೈಟು ಯಾವುದೋ ಮರದ ಮೇಲೆ ಬಿದ್ದು ಅದರ ಶ್ಯಾಡೋ ಆ ವಾಲ್ ಮೇಲೆ ಬಿದ್ದಿದೆ. ಆವಾಗ ಥ್ರೂ ದಿ ಸ್ಟಿಲ್ನೆಸ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ಅಷ್ಟು ನಿಶಬ್ದವಾಗಿದ್ದರೂ ಕೂಡ ವಾತಾವರಣ, ಕೆಲವು ವಿಚಿತ್ರ ಶಬ್ದಗಳು ಅವನ ಕಿವಿ ಮೇಲೆ ಬೀಳ್ತಾ ಇದ್ದಾವೆ. ಸಮ್ ಸ್ಟ್ರೇಂಜ್ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ರೀಚ್ಡ್ ಹಿಸ್ ಇಯರ್ಸ್. ದ ಟಿಕ್ಲಿಂಗ್, ಯಾವ್ಯಾವ ಸೌಂಡು ಕೇಳ್ತಾ ಇದೆ ಅವನ ಕಿವಿ ಮೇಲೆ ಇದಂತ ನೋಡಿದ್ದಾರೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಅಂಡರ್ಲೈನ್ ದೋಸ್ ಪಾಯಿಂಟ್ಸ್. ದ ಟಿಕ್ಲಿಂಗ್ ಆಫ್ ದಿ ಕ್ಲಾಕ್, ಯಾವ್ಯಾವ ಶಬ್ದಗಳು ಸ್ವಾಮಿಗೆ ಕೇಳ್ತಾ ಇದೆ ಅಂತ. ಟಿಕ್ಲಿಂಗ್ ಆಫ್ ದಿ ಕ್ಲಾಕ್ ಅಂದರೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಬರುತ್ತೆ ನೋಡಿ, ಗೋಡೆ ಗಡಿಯಾರ ಅಲ್ಲ. ಟಿಕ್ಲಿಂಗ್ ಆಫ್ ದಿ ಕ್ಲಾಕ್ ಶಬ್ದ. ರಸ್ಟಲ್ ಆಫ್ ಟ್ರೀಸ್. ರಸ್ಟಲ್ ಆಫ್ ಟ್ರೀಸ್ ಅಂದರೆ ಈ ಸಣ್ಣಗೆ ಗಾಳಿ, ತಣ್ಣಗೆ ಗಾಳಿ ಬೀಸಿದಾಗ ಮರದ ಎಲೆಗಳು ಅದರ ಶೇಕ್ ಆಗ್ತಾವಲ್ಲ ಅಲ್ವಾ, ಆ ರಸ್ಟ್ಲಿಂಗ್ ಆಫ್ ಲೀವ್ಸ್ ಸೌಂಡ್ ಕೇಳಿಸ್ತಾ ಇದೆ. ಆಮೇಲೆ ಅವರ ಮನೆಯಲ್ಲಿ ಬೇರೆಯವರು ಮಲಗಿರುವ, ಅಂದರೆ ಅವರ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಮಲಗಿದಾರಲ್ಲ, ಅವರ ಸ್ನೋರಿಂಗ್ ಸೌಂಡ್ಸ್ ಕೇಳಿಸ್ತಾ ಇದೆ, ಗೊರಕೆ ಶಬ್ದ ಕೇಳಿಸ್ತಾ ಇದೆ, ಸ್ನೋರಿಂಗ್ ಸೌಂಡ್ಸ್. ಅಥವಾ ಇವ್ರ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಇತ್ತೇನೋ ಅಲ್ವಾ, ಇವನು ಎಡ್ಜಿಗೆ ಬಂದಿರೋದ್ರಿಂದ ಬೇರೆ ಮನೆಯವರ ಗೊರಕೆ ಸೌಂಡು ಇವನಿಗೆ ಕೇಳಿಸ್ತಾ ಇದೆ. ಹಾಂ ಹೇಳಿ. ಸ್ನೋರಿಂಗ್, ಸ್ನೋರಿಂಗ್ ಅಂದ್ರೇನು? ಗೊರಕೆ. ಸ್ನೋರಿಂಗ್ ಸೌಂಡ್ಸ್ ಕೇಳಿಸ್ತಾ ಇದೆ. ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್. ಕೆಲವು ವಿಚಿತ್ರ ರಾತ್ರಿ ಕೀಟಗಳು ಸೌಂಡ್ ಮಾಡ್ತವೆ. ಚೀ ಅಂತ ಹಿಂಗೆ ಸೌಂಡ್ ಬರುತ್ತೆ ನೋಡಿ, ಕೀಟಗಳು ಸೌಂಡ್ ಬರುತ್ತಲ್ಲ, ಚೀ ಒಂಥರ ಕಂಟಿನ್ಯೂಸ್ ಸೌಂಡ್ ಬರುತ್ತೆ ನೋಡಿ. ಆ ರೀತಿ ನೈಟ್ ಇನ್ಸೆಕ್ಟ್ಸ್ ಅಂದರೆ ಕೀಟಗಳು, ಅದರ ಹಮ್ಮಿಂಗ್, ಅದರ ಸೌಂಡು ಕೇಳಿಸ್ತಾ ಇದೆ. ಹೀ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ. ಈಗೇನು ಮಾಡ್ದ, ಮತ್ತೆ ಇನ್ನೊಂದು ಸಲ ತನ್ನ ಮುಖವನ್ನು ಸಂಪೂರ್ಣವಾಗಿ ಮುಚ್ಕೊಂಡ್ಬಿಟ್ಟ. ಆ ಬ್ಲ್ಯಾಂಕೆಟಿಂದ ಎಲ್ಲೆಲ್ಲಿ ಕಾಲು ಸಂದಿ ಇರುತ್ತೋ, ಕೈ ಸಂದಿ ಎಲ್ಲ ಕಂಪ್ಲೀಟ್ ಪ್ಯಾಕ್ಡ್. ಎಲ್ಲೂ ಒಂಚೂರು ಗಾಳಿ ಬರಬಾರ್ದು. ಯಾವ ದೆವ್ವ ಬಂದ್ರೂ ತೂರ್ಕೊಂಡು ಒಳಗೆ ಬರಬಾರ್ದು. ಆ ರೀತಿ ಬ್ಲ್ಯಾಂಕೆಟ್ನ ಕಂಪ್ಲೀಟ್ ಕವರ್ ಮಾಡಿಕೊಂಡು ಪ್ಯಾಕಿಂಗ್ ಮುಚ್ಕೊಂಬಿಟ್ಟ. ದೆನ್ he covered himself so completely that he could hardly breathe. ಎಷ್ಟು ಕವರ್ ಮಾಡ್ಕೊಂಬಿಟ್ಟಿದ್ದಾನೆ ಅಂದರೆ ಅವನಿಗೆ ಉಸಿರಾಟಕ್ಕೆ ಕಷ್ಟ ಆಗ್ತಾ ಇದೆ. ಹಾರ್ಡ್ಲಿ ಬ್ರೀತ್, ಇಲ್ಲಿ ಹಾರ್ಡ್ಲಿ ಅಂದರೆ ಕಷ್ಟ ಆಗ್ಬೋದು ಅಂತ. ಓಕೆ, ಇಟ್ ವಾಸ್ ಡಿಫಿಕಲ್ಟ್ ಟು ಬ್ರೀತ್. ಸ್ವಾಮಿ ಕುಡ್ ನಾಟ್ ಬ್ರೀತ್ ಪ್ರಾಪರ್ಲಿ ಬಿಕಾಸ್ he covered his face completely by the blanket. Next, every moment he expected the devils to come up to carry him away. ಅವನು ನಿರೀಕ್ಷೆ ಮಾಡ್ತಾ ಇರೋದು ಏನನ್ನ ಅಂದರೆ, ಪ್ರತಿ ಕ್ಷಣ, ಎವ್ರಿ ಮೂಮೆಂಟ್
ಈ ವಾಸ್ ರಿಮೆಂಬರಿಂಗ್ ಡೆವಿಲ್ಸ್. ಈಗ ಪ್ರತಿ ಕ್ಷಣ ಭಯ ಆವರಿಸ್ಕೊಂಡಿರೋದ ದೆವ್ವದ ಚಿಂತೆಗಳು ಬಿಟ್ಟರೆ, ನೆನಪು ಕತೆಗಳು ಬಿಟ್ಟರೆ ಬೇರೆ ಯಾವುದು ನೆನಪಾಗ್ತಾಯಿಲ್ಲ ಅವನಿಗೆ. ಎಷ್ಟು ಭಯ ಆವರಿಸ್ಕೊಂಡ್ಬಿಡ್ತು ಕೊನೆಗೆ ಅಂದರೆ, ಯಾವುದೇ ಮೂಮೆಂಟಲ್ಲಿ ಯಾವುದಾದ್ರೂ ಒಂದು ದೆವ್ವ ಬಂದು ಅವನನ್ನು ಎತ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕೀಗ, ಅಂಥ ಸಂದರ್ಭ ಬರ್ತಾಯಿದೆ ಈಗ. ಅದನ್ನು ಅವನು ನಿರೀಕ್ಷೆ ಮಾಡ್ತಾಯಿದ್ದಾನೆ ನೋಡಿ. ಎವ್ರಿ ಮೂಮೆಂಟ್ ಹೀ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ. ದೇರ್ ವಾಸ್ ದಿ ಇನ್ಸ್ಟೆನ್ಸ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್ ಇನ್ ದ 4th ಕ್ಲಾಸ್ ಹೂ ಸಡನ್ಲಿ ಡಿಸಪಿಯರ್ಡ್. ಅದು ಯಾಕೆ ಇವನಿಗೆ ನೆನಪಾಗ್ತಾಯಿದೆ ಗೊತ್ತಾ? ಯಾವುದೋ ಎನಿ ಮೂಮೆಂಟು ಒಂದು ಡೆವಿಲ್ ಬಂದುಬಿಟ್ಟು ಅವನ್ನ ಕ್ಯಾರಿ ಎಲ್ಲಾದರೂ ತೊಗೊಂಡೋಗ್ಬಿಡುತ್ತೆ ಅಂತ ಯಾಕೆ ಅವನಿಗೆ ಅನ್ನಿಸ್ತಾ ಇದೆ ಗೊತ್ತಾ? 4ನೇ ತರಗತಿಯಲ್ಲಿದ್ದಾಗ ಅವನ ಫ್ರೆಂಡ್ ಒಬ್ಬ ಹಿಂಗೆ ಕಾಣೆ ಆಗಿದ್ದ. ಸಡನ್ನಾಗೆ ಎಲ್ಲಿಗೋದ ಅಂತ ಗೊತ್ತಿಲ್ಲ. ಕೊಟ್ಟಿದ್ದಾರೆ ನೋಡಿ. There was the instance of his old friend in the 4th class who suddenly disappeared. ಇದ್ದಕ್ಕಿದ್ದಾಗೆ ಅವನು ನಾಪತ್ತೆ ಆಗೋಗಿದ್ದಾನೆ, ಕಾಣೆಯಾಗಿದ್ದಾನೆ. Who suddenly disappeared and was said to have been carried off by a ghost to Siam or Nepal. ಜನ ಏನು ಮಾತಾಡ್ಕೋತಿದ್ದಾರಂತ ಗೊತ್ತಾ? ಅವನ ಒಬ್ಬ ಫ್ರೆಂಡು ಇದ್ದಕ್ಕಿದ್ದಂಗೆ ಡಿಸಪಿಯರ್ ಆಗೋದ, ಕಾಣೆ ಆಗೋದ. ಎಲ್ಲಿಗೋದ ಏನು ಅಂತ ಎಲ್ಲ ವಿಚಾರಿಸಿದಾಗ ಜನ ಏನು ಮಾತಾಡ್ಕೋತಿದ್ರು ಅಂದರೆ, ಅವನನ್ನು ಒಂದು ದೆವ್ವ ಬಂದು ಹೊತ್ಕೊಂಡೋಗಿದೆ, ತೊಗೊಂಡೋಗ್ಬಿಟ್ಟಿದೆ. ಎಲ್ಲಿಗೆ ಅಂದರೆ ಸಿಯಾಮ್ಗೋ ನೇಪಾಳಕ್ಕೋ ಕರ್ಕೊಂಡೋಗಿದೆ. ಅಂದರೆ ಬೇರೆ ದೇಶಕ್ಕೆ ಅವನನ್ನು ಎತ್ಕೊಂಡೋಗ್ಬಿಟ್ಟಿದೆಯಂತೆ. ಅವನು ಅವತ್ತಿಂದ ಸಿಕ್ಕೇ ಇಲ್ಲ. ಈ ಸ್ಟೋರಿ ಕೂಡ ಅವನಿಗೆ ನೆನಪಾಗ್ತಾ ಇದೆ. ಅದಕ್ಕೆ ಇವನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಈಗ? ಅಟ್ ಎನಿ ಮೂಮೆಂಟ್ ದ ಡೆವಿಲ್ ವಿಲ್ ಕಮ್ ಆ್ಯಂಡ್ ಕ್ಯಾರಿ ಹಿಮ್ ಅವೇ. ಈಗ ನನ್ನನ್ನು ಕೂಡ ಒಂದು ದೆವ್ವ ಬಂದು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಯಾವುದಪ್ಪ? ನೆಕ್ಸ್ಟ್ ಪ್ಯಾರಾಗ್ರಾಫ್ 12th. Now let us continue from the paragraph 12. Swami hurriedly got up and spread his bed under the bench and crouched there. ಏನು ಮಾಡ್ದ ಸ್ವಾಮಿ? ಯಾವಾಗ ಇದನ್ನೆಲ್ಲ ನೆನಪು ಮಾಡ್ಕೊಂಡು ಇದ್ದಕ್ಕಿಂತಕ್ಕೆ ಇನ್ನೂ ಭಯ ಜಾಸ್ತಿ ಆಗೋಯ್ತು. ಕ್ವಿಕ್ಕಾಗಿ ಎದ್ದುಬಿಟ್ಟ. ಈ ಗಾಟ್ ಅಪ್ ಕ್ವಿಕ್ಲಿ, ಹರಿಡ್ಲಿ, ತುಂಬ ಚುರುಕಾಗಿ ಬೇಗ ಎದ್ದುಬಿಟ್ಟ. ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಮೇಲೆ ಮಲಗಿದ್ನಲ್ಲ, ಈಗ ಯಾಕೋ ಸೇಫ್ಟಿ ಅನ್ನಿಸ್ತಾ ಇಲ್ಲ ಅಂದ್ಬಿಟ್ಟು ಆ ಬೆಡ್ನ ಮಡ್ಚ್ಕೊಂಬಿಟ್ಟು, ಚಾಪೆನ ಮಡ್ಚ್ಕೊಂಡು ಬೆಂಚ್ ಕೆಳಗಡೆ ತೂರ್ಕೊಂಬಿಟ್ಟ. ಅಲ್ಲಿ ಹಾಸ್ಕೊಂಡು ಮಲ್ಕೊಂಡ. ಅದು 4 ಕಡೆ ಕಾಲಿರ್ತದಲ್ವ ಬೆಂಚಿಗೆ, ಅದು ಸೇಫ್ ಅಂತ ಅವನಿಗೆ. ಈ ಫೆಲ್ಟ್ ಇಟ್ ಈಸ್ ಸೇಫ್. ಅದಮೇಲೆ ನೋಡೋಣ. ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್ಡ್ ದೇರ್. ಕ್ರೌಚ್ಡ್ ಅಂದರೆ ಹಿಂಗೆ ಮುದ್ರಕೊಂಡು ಮಲ್ಕೋತೀವಲ್ಲ ಅಲ್ವಾ, ಮಲ್ಕೊಂಡ. ಇಟ್ ಸೀಮ್ಡ್ ಟು ಬಿ ಅ ಮಚ್ ಸೇಫರ್ ಪ್ಲೇಸ್. ವೈ ಡಿಡ್ ಸ್ವಾಮಿ ಸ್ಲೀಪ್ ಅಂಡರ್ ದಿ ಬೆಂಚ್ ಅಂತ ಕೇಳಿದ್ರೆ ಕ್ವೆಶನ್ ಬರ್ಬೋದು ಇದು. ಲಿಸನ್. ಇಟ್ ಸೀಮ್ಡ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್. ಬೆಂಚ್ ಕೆಳಗಡೆ ಯಾಕೆ ಮಲಗ್ದ ಅಂದರೆ ಅವನಿಗೆ ತುಂಬ ಸೇಫ್ಟಿ ಅನ್ನಿಸ್ತು. ಸ್ವಾಮಿ ಥಾಟ್ ಇಟ್ ವಾಸ್ ಎ ವೆರಿ ಸೇಫ್ಟಿ ಪ್ಲೇಸ್. ಮೋರ್ ಕಾಂಪ್ಯಾಕ್ಟ್ ಅಂದರೆ ಚಿಕ್ಕದು. ಈಗ ಬೆಂಚ್ ಮೇಲ್ಗಡೆ ಎಲ್ಲ ಓಪನ್ ಆಗಿದೆ, ಎಲ್ಲ ವಿಶಾಲವಾಗಿದೆ, ಜಾಗ ಜಾಸ್ತಿ ಇದೆ, ಎಲ್ಲ ಕಡೆ ದೆವ್ವಗಳು ಬರ್ಬೋದು ಅಲ್ವಾ. ಕೆಳಗಡೆ ಬೆಂಚಲ್ಲಿ ಟೇಬಲ್, ಆ ಕಾಲುಗಳ ಲೆಗ್ಸ್ ಮಧ್ಯದಲ್ಲಿ ಮಲಗೋದ್ರಿಂದ ಅಲ್ವಾ, ಅಲ್ಲಿ ಅವನಿಗೆ ತುಂಬ ಸೇಫ್. ಚಿಕ್ಕದು ಅನಿಸುತ್ತೆ ಜಾಗ, ಪ್ರೊಟೆಕ್ಟಿವ್ ಅನಿಸುತ್ತೆ, ತುಂಬ ಪ್ರೊಟೆಕ್ಷನ್ ಇದೆ ಅನಿಸುತ್ತೆ.
ಅದಕ್ಕೆ ಅಲ್ಲಿ ಬೆಂಚ್ ಅಂಡರ್ನಲ್ಲಿ ಸ್ಲೀಪಿಂಗ್ ಮಾಡ್ತಿದ್ದಾನೆ. ಮೋರ್ ಕಾಂಪ್ಯಾಕ್ಟ್ ಆ್ಯಂಡ್ ರೀಅಶ್ಯೂರಿಂಗ್ ಅಂದರೆ ನಾನು ಭದ್ರತೆಯ ಮನೋಭಾವ, ಅಂದರೆ ನಾನು ಸೇಫ್ ಆಗಿದ್ದೀನಿ ಅನ್ನೋ ಮನೋಭಾವ, ನಂಬಿಕೆ, ಭರವಸೆ, ರೀಅಶ್ಯೂರಿಂಗ್. ಓಕೆ. ಹೀ ಶಟ್ ಈಸ್ ಐಸ್ ಟೈಟ್. ಹೀಗೇನು ಮಾಡ್ದ, ಬೆಂಚ್ ಕೆಳಗಡೆ ಮಲಗಿದ ಮೇಲೆ ಕಣ್ಣನ್ನು ಜೋರಾಗಿ ಹಿಂಗೆ ಟೈಟಾಗಿ ಮುಚ್ಕೊಂಬಿಟ್ಟ. ಈ ಶಟ್ ಈಸ್ ಐಸ್ ಟೈಟ್ಲಿ ಆ್ಯಂಡ್ ಎನ್ಕ್ಯಾಶ್ಡ್ ಹಿಮ್ಸೆಲ್ಫ್ ಇನ್ ಇಸ್ ಬ್ಲ್ಯಾಂಕೆಟ್ ಒನ್ಸ್ ಅಗೈನ್. ಮತ್ತೊಂದು ಸಲ ಬ್ಲ್ಯಾಂಕೆಟ್ ಒಳಗಡೆ ರಗ್ಗೊಳಗಡೆ ಮುಚ್ಕೊಂಬಿಟ್ಟ. ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್. ಹೀಗೇ ಯೋಚನೆ ಮಾಡ್ದ. ಆ ಬೆಂಚ್ ಅಂಡರ್ನಲ್ಲಿ ಸ್ವಲ್ಪ ಸೇಫ್ಟಿ ಅಂತ ಅನ್ನಿಸ್ತಲ್ಲ, ಆವಾಗ ಅವನು ಗೊತ್ತಿಲ್ದಂಗೆ ನಿದ್ರೆ ಹೋಗ್ಬಿಟ್ಟ. ಮುಂದೆ ಏನಾಗುತ್ತೆ ಏನೂ ಗೊತ್ತಿಲ್ಲ. ಈ ಫೆಲ್ ಅಸ್ಲೀಪ್, ನಿದ್ರೆಗೆ ಜಾರಿದ. ಈ ಫೆಲ್ ಅಸ್ಲೀಪ್ ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್. ಅಯ್ಯೋ, ಅಲ್ಲಿ ನೆಮ್ಮದಿ ಸಿಗುತ್ತೆ ಅಂತನಾರು ನಿದ್ದೆ ಹೋದಲ್ವಾ, ಆದರೆ ನಿದ್ರೆಯಲ್ಲೂ ಅವನಿಗೆ ನೆಮ್ಮದಿ ಇಲ್ಲ. ಅಲ್ಲಿ ಬರ್ತಾ ಇರೋ ಕನಸುಗಳಿದಾವಲ್ಲ, ಕನಸುಗಳು ಅವೇ ಬರೀ ಆ ಟೈಗರ್ ಓಡಿಸ್ಕೊಂಬತ್ತಾ ಇರೋದು, ದೆವ್ವ ಅಟ್ಟಿಸ್ಕೊಂಬತ್ತಾ ಇರೋದು, ದೆವ್ವ ಇವನು ಸುತ್ತ ಕುಣಿದಾಡ್ಕೊಂಡು ನೆಗೆದಾಡ್ಕೊಂಡು ಸುತ್ತಾ ಇರ್ತವೆ. ಸುಮಾರು ದೆವ್ವಗಳು ಬಂದು ಕೇಕೆ ಹಾಕ್ತಿರ್ತವೆ. ಈ ನೈಟ್ ಮೇರ್ಗಳೇ. ಯಾವುದೋ ಒಂದು ದೆವ್ವ ಬಂದು ಇವನ್ನ ತೊಗೊಂಡೋಗಿ ನೀರೊಳಕ್ಕೆ ಎಸ್ದು ಬಿಡೋದು. ಈ ನೈಟ್ ಮೇರ್ಸ್ ಅಂದರೆ ಭಯಾನಕ ಕನಸುಗಳು, ಡೇಂಜರಸ್ ಹಾರಿಬಲ್ ಡ್ರೀಮ್ಸ್ ಅಂತ. ನೈಟ್ ಮೇರ್ಸ್ ಅಂದ್ರೇನು? ನಮ್ಮನ್ನು ಕಾಡುವಂತಹ ಕನಸುಗಳು, ಹಾರಿಬಲ್ ಡ್ರೀಮ್ಸ್, ಭಯಾನಕ ಕನಸುಗಳು. ಇದೇಳ ಮೇಲೆ ನೀನು ಇದೇ ಹೇಳ್ತೀನಿ. ಸೊ ಇವೇನಪ್ಪ ಇವು? ಅದಕ್ಕೆ ಕುತ್ಕೊಳ್ಳೆ ಕೆಳಗಡೆ. ಅದಕ್ಕೆ ಇವತ್ತು ದೇಹ ಡೆವಲಪ್ ಆಗಿಲ್ಲ, ಸಣ್ಣ ಸಣ್ಣಕ್ಕೆ ಪೀಚಿನಂಗಿದ್ದಾವೆ. ನನ್ನ ಕಡೆ ತಿರುಗು, ಈ ಕಡೆ ತಿರುಗೋ, ನನ್ನ ಕಡೆ ತಿರುಗು ಫುಲ್ಲು. ಲೇ ಮೊಗ್ಲಿ ಬೈ ಮುಂದೆ ಬಿಟ್ಟೋ ಹೋಗ್ಲಿಕ್ಕಲ್ಲ. ಇಡೀ ದೇಹ ಹುಡ್ಕಿದ್ರು 1 ಪೌಂಡ್, ಇಡೀ ದೇಹ ಹುಡ್ಕು 1 ಪೌಂಡ್ ಮಾಂಸ ಸಿಗಲ್ಲ. ಏನ್ ಬರೀ ಗಾಳಿ ಕುಡ್ಕೊಂಡು ಬದುಕ್ತಾ ಇದೆಯೇನೋ? ನೀನೇನು ಭಾಳ ಪವರ್ಫುಲ್ ಎಲ್ಲ ನೀನೇ. ಹಾಂ, ಕಂಟಿನ್ಯೂ ಮಾಡೋಣ. ಎಲ್ಲಿ ನಿಲ್ಲಿಸಿದ್ದೆ ನಾನು? ನೈಟ್ ಮೇರ್ಸ್. ಅವನು ನಿದ್ರೆ ಹೋದ್ಮೇಲೆ ಭಯಾನಕವಾದ ಕನಸುಗಳು ಬೀಳೋದಕ್ಕೆ ಶುರುವಾಯಿತು. ಓಕೆ. ಇಸ್ ಡ್ರೀಮ್ಸ್ ಆರ್ ಫುಲ್ ಆಫ್ ಹಾರಿಬಲ್ ಡ್ರೀಮ್ಸ್, ಹಾರಿಬಲ್ ಇನ್ಸಿಡೆಂಟ್ಸ್. ಓಕೆ. ಡೇಂಜರಸ್ ಪೀಪಲ್. ಈ ರೀತಿ ಇತ್ತು. ಆಗ ಆ ನೈಟ್ ಮೇರ್ ಯಾವುದಪ್ಪ, ಅವನಿಗೆ ಬಿದ್ದಂಥ ಕನಸು ಏನಪ್ಪ ಅಂದರೆ, ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಕನಸಲ್ಲಿ ಕೂಡ ಇವನಿಗೆಲ್ಲ ತೊಂದರೆ ಅಂತ ತಂದು ಮಡಗಿದ್ದು ಆ ಟೈಗರ್ ಇನ್ಸಿಡೆಂಟ್ ಅಲ್ವಾ, ಟೈಗರ್ ನ್ಯೂಸ್ ಪೇಪರ್ ರಿಪೋರ್ಟ್ ಅಲ್ವಾ. ಈಗ ಕನಸಲ್ಲಿ ಇವನು ಯಾವುದೋ ಒಂದು ದೊಡ್ಡ ಫೀಲ್ಡು, ಕೆರೆ ಅದ, ಇವೆಲ್ಲ ಇದ್ದಾವೆ, ಮುಳ್ಳು ಗೊಂಚಲುಗಳು ಇವೆಲ್ಲ ಇದ್ದಾವೆ. ಕನಸಲ್ಲಿ ಅವನು ಅಂಥ ಜಾಗದಲ್ಲಿ ಓಡ್ತಾ ಇದ್ದಾನೆ. ಯಾಕೆ ಓಡ್ತಾ ಇದ್ದಾನೆ ಅಂದರೆ, ಒಂದು ಟೈಗರ್ ಅವನನ್ನು ಅಟ್ಟಿಸ್ಕೊಂಬರ್ತಾ ಇದೆ. ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್, ಹಿಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್. ಓಡ್ತಾ ಇದ್ದಾನೆ, ಓಡ್ದ ಮುಂದಕ್ಕೊಂದು ಜಂಪ್ ಮಾಡ್ತಾನೆ. ಅಲ್ಲಿ ಅವನ ಕಾಲು ನೆಲಕ್ಕೆ ಸಿಕ್ಕಾಕೊಂಬಿಡ್ತು, ಊದ್ಕೊಂಬಿಡ್ತು. ಇಸ್ ಲೆಗ್ ಸ್ಟಕ್ ಇನ್ ಟು ದಿ ಏನೋ ಹಿಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್. ಕಾಲು ನೆಲಕ್ಕೆ ಸಿಕ್ಕಾಕೊತ್ತು.
ಹೀ ಡೆಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್. ಅಲ್ಲಿಂದ ಬಿಡಿಸ್ಕೋಬೇಕು ಅಂತ ಹಿಂಗೆ ಕಾಲು ಹಿಂಗೆ ಟ್ರೈ ಮಾಡ್ತಾನೆ. ಈ ಟ್ರೈ ಟು ರಿಮೂವ್ ಇಸ್ ಲೆಗ್, ಇಸ್ ಫೇಟ್, ಬಟ್ ನೋ, ಹೆಲ್ಪ್ಲೆಸ್, ನಾಟ್ ಪಾಸಿಬಲ್. ಟೈಗರ್ ವಾಸ್ ಚೇಸಿಂಗ್ ಹಿಮ್, ಇಸ್ ಫೀಟ್ ಸ್ಟಕ್ ಟು ದಿ ಗ್ರೌಂಡ್. ಈ ಡೆಸ್ಪರೇಟ್ಲಿ ಅಂದರೆ ಹೆಲ್ಪ್ಲೆಸ್ ಆಗಿ ಅಂತ, ಅಸಹಾಯಕನಾಗಿ, ನಿರಾಸೆ. ಟ್ರೈ ಮಾಡ್ತಾನೆ ಕಾಲು ತೆಗಿಯೋದಕ್ಕೆ, ಆಗಲ್ಲ. ಈ ಡೆಸ್ಪರೇಟ್ಲಿ ಟ್ರೈಡ್ ಟು ಎಸ್ಕೇಪ್ ಬಟ್ ಹಿಸ್ ಫೀಟ್ ವುಡ್ ನಾಟ್ ಮೂವ್. ಆದರೆ ಕಾಲು ಅಲ್ಲಿಂದ ಬರಲ್ಲ. ಹಿಸ್ ಫೀಟ್ ವುಡ್ ನಾಟ್ ಮೂವ್. ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್. ಹಿಂಗೆ ಹಿಂದಕ್ಕೆ ತಿರುಗಿ ನೋಡ್ದ, ಕಾಲು ಹಿಂಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಿಲ್ಲ. ಹಿ ವಾಸ್ ಲುಕ್ಕಿಂಗ್ ಬ್ಯಾಕ್. ದ ಟೈಗರ್ ವಾಸ್ ಕಮಿಂಗ್. ಬಂದು ಅವನಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ತು ಟೈಗರ್. ಅದು ನೆಲನ ಇದು ಏನು ಮಾಡ್ತಿದೆ, ಕರೀತಾ ಇದೆ. ಇನ್ನೇನು ಅವನ ಮೇಲೆ ಹಿಂಗೆ ಜಂಪ್ ಮಾಡೋಕ್ಕೆ ರೆಡಿ ಆಗ್ತಾಯಿದೆ. ಸಿಕ್ತು ನನಗೆ ಫುಡ್ಡು ಅಂತ. ಅದು ಟೈಗರ್ ಅನ್ಕೋತೀನಿ, ನನಗೆ ಫುಡ್ ಸಿಕ್ಕಿದೆ, ಮಾಂಸ ಸಿಕ್ತು, ತಿಂದುಬಿಡ್ಬೇಕು ಇವನನ್ನು ಅಂತ ಅದು ರೆಡಿ ಆಗ್ತಾಯಿದೆ, ನೆಲ ಕರೀತಾ ಇದೆ. ದೆನ್ ದ ಟೈಗರ್ ವಾಸ್ ಅಟ್ ಹಿಸ್ ಬ್ಯಾಕ್ ಆ್ಯಂಡ್ ಹೀ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಧ್ವನಿ ಕೇಳಿಸ್ತಾ ಇದೆ. ಅದು ಟೈಗರು ಕ್ಲಾಸ್ ಅಂದರೆ CLAWS, ಇದು CLASS ಅಲ್ಲ. ಕ್ಲಾಸ್ ಅಂದರೆ ತರಗತಿ ಅಂತದಲ್ಲ. ಇಲ್ಲಿ ನೋಡಿ, CLAWS ಅಂದರೆ ಕ್ಲಾಸ್, ಅಂದರೆ ಅದರ ಮುಂಗಾಲಿನ ಉಗುರುಗಳಿರ್ತಾವಲ್ಲ, ಅದರಲ್ಲಿ ಹಿಂಗೆ ಕೆರೀತಾ ಇದೆ ಅದು ಎಲ್ಲನ. ಈ ಕುಡ್ ಹಿಯರ್ ದ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್. ಕೆರೆದು ನೆಲವನ್ನು ಹಿಂಗೆ ಕೆರೆದು ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಎ ಲೌಡ್ ಥಟ್. ನೆಲ ಕೆರೆಯೋ ಸೌಂಡ್ ಕೇಳಿಸಿದ ಮೇಲೆ ಜೋರಾಗಿ ಒಂದು ಥಟ್ ಅಂತ ಸೌಂಡ್ ಕೇಳಿಸ್ತು. ಅಂದರೆ ಇವನ ಮೇಲೆ ಅಟ್ಯಾಕ್ ಮಾಡಿದಂಥ ಸೌಂಡ್ ಅದು. ಸ್ವಾಮಿ ಟ್ರೈ ಟು ಓಪನ್ ಹಿಸ್ ಹೌಸ್. ಆ ಭಯದಲ್ಲಿ ಏನು ಮಾಡ್ದ, ಬೆಚ್ಚಿಬಿಟ್ಟ, ಕಣ್ಬಿಟ್ಬಿಟ್ಟ. ಇದರಲ್ಲಿ ಕನಸು ಕಾಣ್ತಿದ್ದವನು. ಈ ಓಪನ್ ಹಿಸ್ ಐಸ್ ಬಟ್ ಹಿಸ್ ಐಲಿಡ್ಸ್ ವುಡ್ ನಾಟ್ ಓಪನ್. ದಿ ನೈಟ್ ಮೇರ್ ಕಂಟಿನ್ಯೂಡ್. ಆದರೆ ನಿಮಗೂ ಹಂಗೆ ಈ ರೀತಿ ಸಿಚುವೇಶನ್ ಫೀಲಿಂಗ್ ಆಗಿರುತ್ತೆ, ನಿಮಗೂ ಕೂಡ ಬಂದಿರುತ್ತೆ. ಭಯದಲ್ಲಿ ಕಣ್ಬಿಡೋಕ್ಕೆ ಟ್ರೈ ಮಾಡ್ತೀವಿ, ಕಣ್ಬಿಡೋಕ್ಕಾಗ್ತಾಯಿಲ್ಲ. ಬಾಡಿ ಹಿಂಗೆ ಕೈ ಹಿಂಗೆಲ್ಲ ಇದು ಮಾಡ್ತಿರ್ತೀವಿ, ಕೈ ಹಾಕಿ ಮುಂದಕ್ಕೆ ಬರೋದ, ಮೂವ್ ಆಗಲ್ಲ. ಈ ಥರ ಕನಸು ಬಿದ್ದಿರ್ತಾವಲ್ವ ಹೆದರಿಕೆಯಲ್ಲಿ ಅಲ್ವಾ. ಇವನಿಗೂ ಹಂಗೆ ಆಗ್ತಿದೆ. ಕಣ್ಣು ಬಿಡೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಆ ಹುಲಿ ಬಂದು ಅಟ್ಯಾಕ್ ಮಾಡುತ್ತಲ್ಲ ಕನಸಲ್ಲಿ ಅಂತ ಬಿಡಕ್ಕೆ. ಐಲಿಡ್ಸ್ ಮೂವಿಂಗ್, ಬರೀ ಕಣ್ಣುಗುಡ್ಡೆಗಳು ಮೂವ್ ಆಗ್ತಾವಷ್ಟೆ. ಐಲಿಡ್ಸ್ ಮೂವಿಂಗ್ ಬಟ್ ಈ ಕುಡ್ ನಾಟ್ ಓಪನ್ ದಿ ಐಸ್. ಕಣ್ಣು ಬಿಡೋಕ್ಕಾಗ್ತಿಲ್ಲ. ಓಕೆ. ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್. ಕೈಕಾಲ ಹಿಂಗೆ ಅಲುಗಾಡಿಸ್ತಾನೆ, ಕಾಲೇ ಹಿಂಗೆ ತೆಗಿಯೋಕ್ಕಾಯ್ತಾಯಿಲ್ಲ. ಆದರೆ ಆ ಕನಸು, ಆ ನೈಟ್ ಮೇರು, ಆ ಡ್ರೀಮ್ ಕಂಟಿನ್ಯೂ ಆಯಿತು. ಟೈಗರ್ ಅಟ್ಯಾಕ್ ಮಾಡೋಕ್ಕೆ ಬಂದಿತ್ತಲ್ಲ ಅಲ್ವಾ, ಆ ನೈಟ್ ಮೇರು ಕಂಟಿನ್ಯೂ ಆಯ್ತದು. ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್. ಈ ಕನಸು ನಿಲ್ಲೋದೇ ಇಲ್ವೇನೋ, ಯಾವಾಗಲೂ ಈ ಕನಸು ಬರುತ್ತೇನೋ. ಫಾರ್ ಎವರ್ ಅಂದರೆ ಆಲ್ವೇಸ್ ಅಂತ, ಯಾವಾಗಲೂ, ಎಂದೆಂದಿಗೂ, ಫಾರ್ ಎವರ್. The nightmare continued forever. ಸ್ವಾಮಿ ಗ್ರೋನ್ಡ್ ಇನ್ ಡೆಸ್ಪೈರ್. ಅಯ್ಯೋ, ಆ ಕನಸು ಹೋಗಲಿ ಅಂದರೂ ಹೋಗ್ತಾ ಇಲ್ಲ. ಅದು ನಿರಾಸೆಯಲ್ಲಿ, ಅಸಹಾಯ, ಡೆಸ್ಪೈರ್, ಹೆಲ್ಪ್ಲೆಸ್ನಲ್ಲಿ ಅವನು ನರಳುತ್ತಾ ಇದ್ದಾನೆ. ಗ್ರೋನ್ಡ್ ಅಂದರೆ ನರಳುವಿಕೆ. ಅಯ್ಯೋ ಅಪ್ಪ ಅಂತ ನರಳ್ತಾ ಇದ್ದಾನೆ. ಸ್ವಾಮಿ ಗ್ರೋನ್ಡ್ ಇನ್ ಡೆಸ್ಪೈರ್. Let's continue from paragraph 13. With a desperate effort he opened his eyes. ಕಣ್ಬಿಡೋಕ್ಕಾಗ್ತಿರ್ಲಿಲ್ವಲ್ಲ, ಏನೋ ಕಷ್ಟಪಟ್ಕೊಂಡು ಆ ಕನಸು ಎಂಡ್ ಆಗಲಿ ಅಂತ ಹಿಂಗೆ ಮಾಡ್ದ. ಭಯ ಜಾಸ್ತಿ ಆಗೋಯ್ತು, ಕಣ್ಬಿಟ್ಬಿಟ್ಟ. ಈಗ ಎಚ್ಚರ ಆಯಿತು. He opened his eyes. He put his hand out to feel his granny's presence. ಅವನಿಗೆ ಈ ರೀತಿ ಕನಸು ಬಿದ್ದಾಗ, ಎಚ್ಚರ ಆದಾಗೆಲ್ಲ ಫಸ್ಟು ಅವ್ನು ಮಾಡ್ತಿದ್ದು, ನನ್ನ ಪಕ್ಕದಲ್ಲಿ ಅಜ್ಜಿ ಇದ್ದಾಳ ಅಂತ ತಡುತ್ತಿದ್ದ, ನೋಡ್ತಿದ್ದ.
ಈಗಲೂ ಕೂಡ ಪಾಪ ಭಯ ಜಾಸ್ತಿ ಆಗಿಬಿಟ್ಟಿದೆ. ಅಜ್ಜಿ ಎಲ್ಲಿದ್ದೆ ಅಜ್ಜಿ ಅಂತ ಹಿಂಗೆ ಅವನು ಹುಡುಕ್ತಾ ಇದ್ದಾನೆ. ಈ ಪುಟ್ ಇಸ್ ಹ್ಯಾಂಡ್ ಔಟ್, ಕೈಯನ್ನು ಹಿಂಗೆ ಆಚೆ ಹಾಕಿ ಹ್ಯಾಂಡ್ ಔಟ್ ಟು ಫೀಲ್ ಹಿಸ್ ಗ್ರ್ಯಾನೀಸ್ ಪ್ರೆಸೆನ್ಸ್. ಗ್ರ್ಯಾನಿ ಅಜ್ಜಿಯಲ್ಲಿದ್ದಾಳ, ಅಜ್ಜಿಯ ಇರುವಿಕೆಯನ್ನು ಅವನು ಕನ್ಫರ್ಮ್ ಮಾಡ್ಕೊಳ್ತಾನೆ ಇದ್ದಾಳ ಅಂತ. ಅಟ್ ಇಸ್ ಸೈಡ್ ಆ್ಯಸ್ ವಾಸ್ ಇಸ್ ಹ್ಯಾಬಿಟ್, ಅದವನ ಹ್ಯಾಬಿಟ್ ಆಗಿತ್ತು ಆ ರೀತಿ. ಬಟ್ ಹಿ ಓನ್ಲಿ ಟಚ್ಡ್ ದಿ ವುಡನ್ ಲೆಗ್ ಆಫ್ ದಿ ಬೆಂಚ್. ಹಿಂಗೆ ಕೈ ಹಾಕ್ದ ಅಜ್ಜಿ ಸಿಕ್ಬೋದು ಅಂತ, ಆದರೆ ಅವನ ಕೈಗೆ ಸಿಕ್ಕಿದ್ದೇನೋ ಆ ಬೆಂಚಿನ ಕಾಲು, ವುಡನ್ ಲೆಗ್ ಆಫ್ ದಿ ಬೆಂಚ್. ಹಿಂಗೆ ಇರ್ಕೊಂಡ ಅದು ಅಜ್ಜಿ ಕೈ ಏನೋ ಅಂತ. ಬಟ್ ಇಟ್ ಈಸ್ ನಾಟ್ ಗ್ರ್ಯಾನೀಸ್ ಹ್ಯಾಂಡ್, ಇಟ್ ಈಸ್ ದ ವುಡನ್ ಲೆಗ್ ಆಫ್ ದಿ ಬೆಂಚ್ ಕಾಲು ಸಿಕ್ಬಿಡ್ತು ಅವನಿಗೆ. ನೆಕ್ಸ್ಟ್, ಬಟ್ ಹಿ ಓನ್ಲಿ ಟಚ್ಡ್ ದ ವುಡನ್ ಲೆಗ್ ಆಫ್ ದಿ ಬೆಂಚ್ ಆ್ಯಂಡ್ ಹಿಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಆಮೇಲೆ ಇದು ಬೆಂಚ್ ಕಾಲು ಅನ್ನಿಸ್ತಲ್ಲ, ನಾನು ಎಲ್ಲಿದ್ದೀನಿ, ನಾನು ಹಿಂಗೆ ಸಪ್ರೇಟ್ ಬಂದು ಮಲಗಿದ್ದೀನಿ ಅಂತ ಫೀಲ್ ಆಯ್ತು ಅವನಿಗೆ. ಆಗ ನಾನು ಬೇರೆ ಮಲಗಿದ್ದೀನ. ಆ್ಯಂಡ್ ಹೀಸ್ ಲೋನ್ಲಿ ಸ್ಟೇಟ್, ಒಂಟಿಯತನ, ತಾನು ಒಂಟಿಯಾಗಿದ್ದೀನಿ ಅನ್ನೋ ಭಾವನೆ ಮತ್ತೆ ಬಂತು ಅವನಿಗಾಗ. ಹಿಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಹೀ ಸ್ವೆಟೆಡ್ ವಿತ್ ಫ್ರೈಟ್, ಬೆವುತು ಹೋದ. ಸ್ವೆಟ್ ಅಂದರೆ ಭಯ. ನೋಡಿ, ಸ್ವೆಟ್ ಅನ್ನೋ ಪದದಿಂದನೇ ಸ್ವೆಟರ್ ಅಂತ ಬಂದಿರೋದು. ನೀವು ಸ್ವೆಟರ್ ಹಾಕ್ಕೊಳ್ಳೋದು ಯಾಕೆ? ಬಿಸಿಗೆ ಹಾಕ್ಕೋತೀರಾ? ಅಂದರೆ ತುಂಬ ಸೆಕೆ ಆಗ್ತದೆ ಅಂದಾಗ ಸ್ವೆಟ್ರ್ ಹಾಕ್ಕೋತೀವ? ಇಲ್ಲ, ಚಳಿ ಇದ್ದಾಗ, ಕೋಲ್ಡ್ ಇದ್ದಾಗ ಸ್ವೆಟ್ರ್ ಹಾಕೋದು. ಅಂದರೆ ಅದು ಮೈಗೆ ಶಾಖವನ್ನು ಕೊಡುತ್ತೆ, ಬೆಚ್ಚಗಿಡುತ್ತೆ ಅಂತ. ಸ್ವೆಟೆಡ್, ಬೆವತು ಹೋದ, ಬೆವತನು. ಸ್ವೆಟೆಡ್ ವಿತ್ ಫ್ರೈಟ್ ಅಂದರೆ ಭಯ. ಫಿಯರ್ ಅಂದರೂ ಭಯ ಅಲ್ವಾ, ಹೌದಾನೆ? ಫ್ರೈಟ್, ಭಯದಿಂದ ಬೆವತು ಹೋದ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಟ್ಲಿಂಗ್? ಭಯದಿಂದ ಬೆವತು ಹೋದ, ಯಾರೂ ಇಲ್ಲ ಅನ್ನಿಸ್ತು. ಆದರೆ ವಿಚಿತ್ರ ಸನ್ನಿವೇಶ ನೋಡಿ, ಏನೋ ಒಂದು ಬಂದು ಅವನ ಮೈಗೆ ತಾಗ್ತಾ ಇದೆ. ಯಾವುದೋ ಒಂದು ಕಪ್ಪಗಿರೋ ಒಂದು ವಸ್ತು ಹತ್ರಕ್ಕೆ ಬಂದು ಅವನ ಮೈಗೆ ಹೊರಕೊಂಡು ನಿಂತಿದೆ, ಕೂತಿದೆ. ಕೈಗೆ, ಅವನ ಮೈಗೆ ಹಿಂಗೆ ಉಜ್ತಾ ಇದೆ. ಅಯ್ಯಪ್ಪ, ಏನಪ್ಪ ಇದು, ನನ್ನ ಭಯ ಜಾಸ್ತಿ ಆಗೋಯ್ತು ನೋಡಿ. ಸಮಥಿಂಗ್ ವಾಸ್ ಓಕೆ. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರಸ್ಟ್ಲಿಂಗ್? ಅಯ್ಯೋ, ಇದೇನು ನನ್ನ ಮೈಗೆ ಹಿಂಗೆ ಉಜ್ತಾ ಇದೆಯಲ್ಲ, ಏನು ತಾಗ್ತಾ ಇದೆಯಲ್ಲ, ಯಾವುದೋ ಒಂದು, ಅದು ಕೂಡ ಚರ್ಮ ಇರುವಂಥದ್ದು. ಏನಿದು ಅನ್ನಿಸ್ತು ಅವನಿಗೆ. ಸಮಥಿಂಗ್, ಎಸ್, ಹೀ ಮೂವ್ ಟು ದಿ ಎಡ್ಜ್ ಆಫ್ ದಿ ಬೆಂಚ್. ಏನೋ ತಾಗ್ತಾ ಇದೆ, ಆ ಬೆಂಚಿನ ಕಾಲಿನ ಎಡ್ಜ್ ಹತ್ರಕ್ಕೆ ಬಂದ. ಈ ಮೂವ್ ಟು ದಿ ಎಡ್ಜ್ ಆಫ್ ದಿ ಬೆಂಚ್ ಆ್ಯಂಡ್ ಸ್ಟೇರ್ಡ್ ಇನ್ ಟು ದಿ ಡಾರ್ಕ್ನೆಸ್. ಹಿಂಗೆ ಕತ್ಲಲ್ಲಿ ಎದ್ದು ಅವನ ಕಡೆ ಮೈ ಟಚ್ ಆಯ್ತಲ್ಲ, ಆ ಕಡೆ ಹಿಂಗೆ ನೋಡ್ತಾ ಇದ್ದಾನೆ. ಕತ್ಲಲ್ಲಿ ಏನೂ ಕಾಣ್ತಾ ಇಲ್ಲ, ಫುಲ್ ಕತ್ಲೆ ಇದೆ. ಸ್ಟೇರ್ಡ್ ಅಂದರೆ ದಿಟ್ಟಿಸಿ ನೋಡಿದ, ದಿಟ್ಟಿಸಿ. ಸ್ಟೇರ್ಡ್ ಇನ್ ಟು ದಿ ಡಾರ್ಕ್ನೆಸ್. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್. ಏನೋ ಒಂಚೂರು ಮೂವ್ ಆದಂಗೆ ಕಾಣ್ತಾ ಇದೆ. ಮೂವಿಂಗ್, ಸಮಥಿಂಗ್ ವಾಸ್ ಮೂವಿಂಗ್. ಹಿ ಲೇ ಗೇಜಿಂಗ್ ಎಟ್ ಇಟ್ ಇನ್ ಹಾರರ್. ಈಗಲೇ ಹೆದರಿ ಒಂದು ತುಂಬ ಹೆದರಿಕೆ ಆದ ಒಂದು ಸ್ಟೇಜ್ ಬರುತ್ತಲ್ಲ ಮನುಷ್ಯಂಗೆ, ತುಂಬ ಹೆದರಕ್ಕಾಗುತ್ತೆ ನಮಗೆ. ಅದಕ್ಕೂ ಒಂದು ಲಿಮಿಟೇಷನ್ ಇರ್ತದಲ್ವಾ? ತುಂಬ ಭಯ ಪಡ್ತೀವಿ. ಅತೀ ಭಯವೂ ಆಗಿ ಹೋದಾಗ ಒಂದು ಬಂಡ ಧೈರ್ಯ ಬರುತ್ತೆ. ಅವಾಗ ಬಂಡ ಧೈರ್ಯ ಬರ್ತದೆ. ತುಂಬ ಭಯ, ಇನ್ನೇನು ನನಗೆ ಯಾರೋ ಬಂದು ನನ್ನನ್ನು ಸಾಯಿಸಿಬಿಟ್ರು ಅನ್ನೋ ಸ್ಟೇಜ್ ಬಂದಾಗ ಒಂಚೂರು ಬಂಡ ಧೈರ್ಯ ಬರುತ್ತೆ. ಆಗಿದ್ದಾಗೋಗ್ಬಿಡ್ಲಿ ಅನಿಸ್ಬಿಡುತ್ತೆ. ಇಲ್ಲಿ ನೋಡಿ, ಹಿ ಲೇ ಗೇಜಿಂಗ್ ಎಟ್ ಇನ್ ಹಾರರ್. ಭಯದಿಂದ
ಗೇಜಿಂಗ್ ಅಂದರೂ ಕೂಡ ದಿಟ್ಟಿಸ್ ನೋಡೋದು ಅಂತ. ಹಾರರ್ ಅಂದರೆ ಭಯ. ಇಸ್ ಎಂಡ್ ಹ್ಯಾಡ್ ಕಮ್. ಡಿಸೈಡ್ ಮಾಡಿಬಿಟ್ಟ ಸ್ವಾಮಿ, ನನ್ನ ಜೀವ ಮುಗೀತು, ಈ ಕ್ಷಣ ನನ್ನ ಜೀವನದ ಅಂತ್ಯ. ದಿಸ್ ಮೊಮೆಂಟ್ ಈಸ್ ದ ಎಂಡ್ ಆಫ್ ಮೈ ಲೈಫ್. ಇಸ್ ಎಂಡ್ ಹ್ಯಾಡ್ ಕಮ್. ನನ್ನ ಅಂತ್ಯ ಬಂದಿದೆ ಅಂದ್ಕೊಂಡ. ಹೀ ರಿಯಲೈಸ್ಡ್ ದಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್. ಅರ್ಥ ಮಾಡ್ಕೊಂಬಿಟ್ಟ, ನನ್ನ ದೆವ್ವ ಹಿಂಗೆ ಕೈಲಿ ಹಿಡ್ಕೊಂಡು ಹೋಗೋಕ್ಕೆ ನನ್ನನ್ನು ಬಂದಿದೆ. ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್. ನನ್ನನ್ನು ಆಚೆಗೆ ಎಳೀತಾ ಇದೆ ನನ್ನನ್ನು ಈಗ ಅದು. ಪುಲ್ ಔಟ್ ಆ್ಯಂಡ್ ಟೇರ್ ಹಿಮ್. ಟೇರ್ ಅಂದರೆ ನನ್ನನ್ನು ಸಿಗದಾಕುತ್ತೆ ಅಂತ, ಹರಿದಾಕೋದು. ನನ್ನ ದೇಹನ ಅದು ಚಿಂದಿ ಮಾಡಕ್ಕೆ ಬಿಡುತ್ತೆ ಈಗ ಅದೇವ್ವ. ಆ್ಯಂಡ್ ಟೇರ್ ಹಿಮ್. ನೋಡಿ, ಟೇರ್ ಅಂತಿದೆಯಲ್ಲ ಅಲ್ಲಿ, TAR ಅಂತಿದೆಯಲ್ಲರಪ್ಪ, ಅದಕ್ಕೆ 2 ಅರ್ಥ ಇದೆ. ಒಂದು ಸಿಗದಾಕೋದು ಅಂತೀವಲ್ಲ, ಹರಿದಾಕೋದು ಅಂತೀವಲ್ಲ, ಟೇರಿಂಗ್ ಅಂದರೆ ಹರಿಯೋದು ಅಂತಲೂ ಆಗುತ್ತೆ. ಇನ್ನೊಂದು ಅರ್ಥ, ಕಣ್ಣೀರಿಗೂ ಕೂಡ ಟೇರ್ ಅಂತೀವಿ, ಟಿಯರ್ಸ್ ಅಂತೀವಲ್ಲ ಅಲ್ವಾ, ಟಿಯರ್ ಸೇಮ್ ಅದೇ ಸ್ಪೆಲ್ಲಿಂಗು. TEAR ಅಂದರೆ ಕಣ್ಣೀರು ಅಂತಲೂ ಆಗುತ್ತೆ. ಸಾಮಾನ್ಯ ಕಣ್ಣೀರು ಅಂತ ಬಳಸಿದಾಗ ಟಿಯರ್ಸ್ ಅಂತ ಬಳಸ್ತೇವೆ, ಪ್ಲೂರಲ್ಲಿ ಕೊಡ್ತಾರೆ, ಪ್ಲೂರಲ್ಲಿ ಇರುತ್ತೆ. ಇಲ್ಲಿ TEAR ಅಷ್ಟೇ ಇರೋದ್ರಿಂದ ನೀವು ಇದನ್ನು ಹರಿಯೋದು ಅಥವಾ ಸಿಗಿದು ಹಾಕುವುದು ಅಂದ್ಕೊಂಡ. ಬಂದು ನನ್ನ ದೇಹ ನನ್ನ ಏನು ಗೋಸ್ಟ್ ಏನು ಮಾಡುತ್ತೆ, ನನ್ನನ್ನು ಸಿಗಿದಾಕತ್ತೆ ಈಗ ಅಂದ್ಕೊಂಡ. ಆ್ಯಂಡ್ ಟೇರ್ ಹಿಮ್ ಆ್ಯಂಡ್ ಸೊ ವೈ ಶುಡ್ ಹಿ ವೈಟ್. ಹೆಂಗೆ ನನ್ನನ್ನು ಸಾಯಿಸ್ಬಿಡುತ್ತೆ ಅಂತ ಕ್ಷಣ ಬಂದಿದೆ ಈಗ. ಹಾಗಾಗಿ ನಾನು ಯಾಕೆ ಕಾಯಬೇಕು, ಧೈರ್ಯ ಮಾಡಿ ಮುನ್ನುಗ್ಬಿಡೋಣ ಅಂತ ಅನ್ನಿಸ್ತು ಅವನಿಗೆ. ವೈ ಶುಡ್ ಹಿ ವೈಟ್ ಆ್ಯಸ್ ಇಟ್ ಕೇಮ್ ನಿಯರರ್. ಹತ್ರ ಬಂದ, ಬೆಂಚಿ ಕಾಲಿನ ಹತ್ರಕ್ಕೆ ಬರ್ತಾನೆ. ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದಿ ಬೆಂಚ್. ಅಲ್ಲಿಗೆ ಬಂದ, ಬೆಂಚ್ ಕೆಳಗಡೆಯಿಂದ, ಬೆಂಚ್ ಕಾಲ ಹತ್ರದಿಂದ ಆಚೆಗೆ ಬಂದ. ಜೋರಾಗಿ ಗಟ್ಟಿಗೆ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ, ಎಲ್ಲ ಕಚ್ಚಿಡಿತೀವಲ್ಲ ಅಲ್ವಾ, ಹಿಂಗೆ ಹಿಡಿತೀವಲ್ವ, ಗಟ್ಟಿಯಾಗಿ ಹಿಡ್ಕೊಂಬಿಟ್ಟ. ಹೋಗಿ ಹಿಂಗೆ ತಪ್ಕೊಂಡು ಜೋರಾಗಿ ಆ ದೆವ್ವನ ಏನು ಮಾಡ್ದ, ಆಗಿದ್ದೋಗ್ಲಿ ಅಂದ್ಬಿಟ್ಟು ಹಿಂಗೆ ಗಟ್ಟಿಗೆ ಹಿಂಗೆ ಹಿಡ್ಕೊಂಬಿಟ್ಟ. ನಾನು ಸಾಯಬೇಕು, ಇಲ್ಲ ಅದು ಸಾಯಬೇಕು ಅಂತ. ಆ್ಯಸ್ ಇಟ್ ಕೇಮ್ ನಿಯರರ್ ಹಿ ಕ್ರಾಲ್ಡ್ ಔಟ್ ಫ್ರಮ್ ಅಂಡರ್ ದ ಬೆಂಚ್. ಹಗ್ ಅಂದರೆ ಅಪ್ಕೊಳ್ಳೋದು, ಗಟ್ಟಿಗೆ ಹಿಡ್ಕೊಳ್ಳೋದು, ತಪ್ಕೊಳ್ಳೋದು. ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಟ್ ಅಂದರೆ ಶಕ್ತಿ. ವಿತ್ ಆಲ್ ಹಿಸ್ ಮೈಟ್, ತನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಹಿಡ್ಕೊಂಡ. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್ ಲೈಕ್ ಎ ಮಾರ್ಟಲ್ ವೆಪನ್. ತನ್ನ ಹಲ್ಲುಗಳನ್ನೇ ಶಕ್ತಿಶಾಲಿ ಆಯುಧವನ್ನಾಗಿ ಮಾಡ್ಕೊಳ್ತಾನೆ ಸ್ವಾಮಿ. ತನ್ನ ಹಲ್ಲನ್ನು ವೆಪನ್ ಆಗಿ ಉಪಯೋಗಿಸಿದ, ಯೂಸ್ ಮಾಡ್ದ, ಆಯುಧವಾಗಿ ಬಳಸಿದ. ಶಕ್ತಿಶಾಲಿ ವೆಪನ್, ಮಾರ್ಟಲ್ ವೆಪನ್, ಪವರ್ಫುಲ್ ವೆಪನ್ ಆಗಿ ಬಳಸ್ತಾನೆ. ಇಲ್ಲಿ ಬಾಕ್ಸ್ ಕ್ವೆಶನ್ಸ್ ಇದಾವೆ ಮಕ್ಕಳ, ಒಂಚೂರು ನೋಡ್ಕೊಳ್ಳೋಣ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್. ಫಸ್ಟ್ ಒನ್ನು, ಸ್ವಾಮಿ ವಿಶ್ಡ್ ದಟ್ ದಿ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದಿ ಬಾಯ್, ವಿಚ್ ಮೀನ್ಸ್ ಸ್ವಾಮಿ ಅಂದ್ಕೊಂಡ ಆ ಟೈಗರು ಆ ಹುಡುಗನನ್ನು ಬಿಡಬಾರ್ದಾಗಿತ್ತು ಅಂದ್ಕೊಂಡ. ಇದರ ಅರ್ಥ ಏನು ಅಂತ. ಚೂಸ್ ದ ರೈಟ್ ಆನ್ಸರ್. 2 ಆಪ್ಷನ್ ಇದೆ, A ಆ್ಯಂಡ್ B. A, ಹೀ ಡಿಡಿಂಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್. ಆ ಹುಡುಗ ಬದುಕಬಾರ್ದು ಅಂತ. B, ಹೀ ಡಿಡ್ ನಾಟ್ ವಾಂಟ್ ದ ಟೈಗರ್ ಟು ಬಿ ಅಲೈವ್. ಆ ಹುಲಿ ಇರಬಾರ್ದು ಅಂತ ಅಂದ್ಕೊಂಡ. ಯಾವುದು ರೈಟ್ ಆನ್ಸರು? ಎ ಇಸ್ ದಿ ರೈಟ್ ಆನ್ಸರ್. ಹೀ ಡಿಡ್ ನಾಟ್ ವಾಂಟ್ ದ ಬಾಯ್ ಟು ಬಿ ಅಲೈವ್. ನೆಕ್ಸ್ಟ್ ಕ್ವೆಶ್ಚನ್ 2. ಆ್ಯಸ್ ಸೈಲೆನ್ಸ್ ಡೀಪೆಂಡ್ ಇನ್ ದ ರೂಮ್. ಆ ಕೋಣೆಯಲ್ಲಿ ನಿಶಬ್ದತೆ ಜಾಸ್ತಿ ಆದ ಹಾಗೆ ವಾಟ್ ವಾಸ್ ಸ್ವಾಮಿ ರಿಮೈಂಡೆಡ್ ಆಫ್. ಯಾವುದನ್ನು ನೆನಪು ಮಾಡಿಕೊಳ್ತಾನೆ? He remembered
ಆಲ್ ಕೈಂಡ್ಸ್ ಆಫ್ ಗೋಸ್ಟ್ ಸ್ಟೋರೀಸ್, ಡೆವಿಲ್ ಸ್ಟೋರೀಸ್. ಹೌದಾ? ನೆಕ್ಸ್ಟ್ ಥರ್ಡ್ ಒನ್, ವಿಚ್ ಪ್ಲೇಸ್ ಇನ್ ದ ರೂಮ್ ಡಿಡ್ ಸ್ವಾಮಿ ಥಿಂಕ್ ವಾಸ್ ಸೇಫ್, ಕಾಂಪ್ಯಾಕ್ಟ್ ಅಂಡ್ ರಿಅಶ್ಯೂರಿಂಗ್? ತುಂಬ ಸೇಫು, ಕಾಂಪ್ಯಾಕ್ಟ್ ಮತ್ತು ರಿಅಶ್ಯೂರಿಂಗ್ ಅನ್ನೋದು ಸ್ವಾಮಿಗೆ ಅವನ ರೂಮ್ನಲ್ಲಿ, ಆ ರೂಮಲ್ಲಿ ಯಾವುದು ಸೇಫ್ ಅಂತ ಅನ್ನಿಸ್ತದೆ? ಸ್ಲೀಪಿಂಗ್ ಅಂಡರ್ ದ ಬೆಂಚ್, ಅದು ಅವನಿಗೆ ತುಂಬ ಸೇಫ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಫೋರ್ತ್, ಸ್ವಾಮಿ ಟಚ್ಡ್ ಇನ್ ದ ರೂಮ್ ಇನ್ಸ್ಟೆಡ್ ಆಫ್ ಗ್ರಾನಿಂಗ್. ಸ್ವಾಮಿ ಆ ರೂಮಲ್ಲಿ ಹಿಂಗೆ ಓಪನ್ ಹಂಗೆ ಟಚ್ ಮಾಡ್ದ. ಏನು ಫೀಲ್ ಮಾಡೋದಕ್ಕೆ ಅದು ಏನು ಸಿಗುತ್ತೆ ಅವನ ಕೈಗೆ? ವುಡನ್ ಲೆಗ್ ಆಫ್ ದಿ ಬೆಂಚ್, ಅದು ಆನ್ಸರ್. ನೆಕ್ಸ್ಟು ಸ್ವಾಮಿ, ಫಿಫ್ತ್ ಒನ್ನಾ, ಸ್ವಾಮಿ ಸಾ ಎ ಮೂವಿಂಗ್ ಕ್ರಿಯೇಚರ್ ಇನ್ ದ ರೂಮ್. ಸ್ವಾಮಿ ಒಂದು ಮೂವ್ ಆಗುವಂಥ ಒಂದು ಜೀವಿಯನ್ನು ನೋಡಿದ. ಇಟ್ ವಾಸ್ ಡ್ಯಾಶ್. ಅದು ಆಮೇಲೆ ಕೊಡಬೇಕಾಗಿತ್ತು, ಮೊದಲೇ ಕೊಟ್ಬಿಟ್ಟಿದ್ದಾರೆ. ಆ ಪ್ಯಾರಕ್ಕೆ ಇನ್ನೂ ಹೋಗಿ ಅಲ್ವಲ್ಲ ನಾವು, ಹೌದಾ? ಇರಲಿ, ಆ ಮ್ಯಾನ್ ಅನ್ನೋದು ಆನ್ಸರ್ ಆಗಿರುತ್ತೆ, ಟಿಕ್ ಮಾಡ್ಕೊಂಡಿರಿ. ಲೆಟ್ಸ್ ಕಂಟಿನ್ಯೂ ಫ್ರಮ್ ದಿ ಪ್ಯಾರಾಗ್ರಾಫ್ ನಂಬರ್ 14th ಪ್ಯಾರಾ. ಲೆಟ್ಸ್ ಬಿಗಿನ್ ನೌ. ಅಯ್ಯೋ, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಅಯ್ಯೋ, ನನಗೆ ಕಚ್ಚಿಬಿಡ್ತು ಅಂತ ಜೋರಾಗಿ ಸೌಂಡ್ ಕೇಳಿಸ್ತು. ವೆಂಟ್ ಫೋರ್ತ್ ಆ್ಯನ್ ಆಗೋನೈಸ್ಡ್ ಥಂಡರಿಂಗ್ ಕ್ರೈ. ತುಂಬ ನೋವಿನ ಅರ್ಚ್ಕೊಳ್ಳೋ ಶಬ್ದ. ಥಂಡರಿಂಗ್ ಅಂದರೆ ಆ್ಯಕ್ಚುಲಿ ಗುಡುಗು ಸಿಡ್ಲು ಅಂತ ಮಾತಾಡ್ತೀವಲ್ಲ, ಗುಡುಗು, ಥಂಡರಿಂಗ್, ಅಷ್ಟು ಜೋರಾದ ಶಬ್ದ, ಕಿರ್ಚಾಟ. ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಎಮಿಸ್ಟ್ ಫರ್ನಿಚರ್. ಅಲ್ಲೆಲ್ಲ ಚೇರು ಎಲ್ಲ ಇದ್ವಲ್ಲ, ಚೇರು ಬೆಂಚು ಎಲ್ಲ ಇದ್ವಲ್ಲ, ಅವುಗಳ ಮಧ್ಯೆ ತಡವರಿಸಿ ಜೋರಾಗಿ ಬೀಳುವ ಶಬ್ದ ಕೇಳಿಸ್ತು. ಯಾರೋ ಜೋರಾಗಿ ಕಿರ್ಚ್ಕೊಂಬಿಟ್ಟು ಶಬ್ದ. ಇನ್ ಎ ಮೊಮೆಂಟ್ ಫಾದರ್, ಕುಕ್ ಆ್ಯಂಡ್ ಎ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್. ಯಾವಾಗ ಹಿಂಗೆ ಜೋರಾಗಿ ಶಬ್ದ ಬಂತೋ, ಅವರಪ್ಪ, ಅವ್ರ ಮನೆ ಆಳು, ಎಲ್ಲ ಕೆಲಸ ಮಾಡೋರು, ಅಡುಗೆಯವರು ಎಲ್ಲ ಓಡ್ ಬಂದ್ಬಿಟ್ರು ಟಾರ್ಚ್ ಇಟ್ಕೊಂಡು. ಓಕೆ, ಫಾದರ್, ಕುಕ್ ಆ್ಯಂಡ್ ಎ ಸರ್ವೆಂಟ್ ಕೇಮ್ ಕ್ಯಾರಿಂಗ್ ಎ ಟಾರ್ಚ್ ಲೈಟ್, ಆ್ಯಂಡ್ ಆಲ್ 3 of them fell on the burglar who lay amidst the furniture with a bleeding ankle. ಹೊಡ್ ಬಂದ್ಬಿಟ್ರಲ್ಲ ಜೋರಾಗೆ, ಎಲ್ಲ ಬಂದು ಟಾರ್ಚ್ ಹಾಕಿ ನೋಡ್ತಾರೆ. ಅಲ್ಲಿ ಒಬ್ಬ ದರೋಡೆಕೋರ ಒಬ್ಬ ಕಳ್ಳ ಬಂದ್ಬಿಟ್ಟಿದ್ದಾನೆ. ಅವನಲ್ಲಿ ರಕ್ತದಲ್ಲಿ ಅವನ ಆ್ಯಂಕಲ್ ಅಂದರೆ ಕಾಲಿನ ಈ ಭಾಗ, ಮೊಣಕಾಲು ಅಂತೀವಿ. ANKLE, ಆ್ಯಂಕಲ್, ಅಂಕಲ್ ಅಲ್ಲ ಇದು, ಆ್ಯಂಕಲ್, ANKLE, ಆ್ಯಂಕಲಲ್ಲಿ ಅದು ಫುಲ್ಲು ನೋಡ್ಬಿಡಿ, ಆ ಕಡೆ ಫುಲ್ ಬ್ಲೀಡಿಂಗ್ ಆಗ್ತಾ ಇದೆ. ಇಮ್ಮಿಡಿಯೇಟಾಗಿ ನೋವಿನಿಂದ ನರಳುವ ಶಬ್ದ, ಕಿರ್ಚೋ ಶಬ್ದ ಕೇಳಿಸ್ತಲ್ಲ, ಇಮ್ಮಿಡಿಯೇಟಾಗಿ ಏನು ಮಾಡಿದ್ರು, ಸ್ವಾಮಿಯ ತಂದೆ, ಅವರು ಅಡುಗೆಯವರು, ಇವರು ಸರ್ವೆಂಟ್ ಆಳುಗಳು ಎಲ್ಲ ಟಾರ್ಚ್ ಇಟ್ಕೊಂಡು ಓಡಿ ಬಂದ್ಬಿಟ್ರು. ಏನು ನೋಡೋಣ ಅಂತ. ಆಲ್ ಕೇಮ್ ಇನ್ಸೈಡ್ ದಿ ರೂಮ್. ಅಲ್ಲಿ ಬಂದು ಟಾರ್ಚ್ ಬಿಟ್ಟು ನೋಡ್ತಾರೆ. ಫಾಲಿಂಗ್ ಅಮಿಸ್ಟ್ ಫರ್ನಿಚರ್, ಆಮೇಲೆ ಫರ್ನಿಚರ್ ಮಧ್ಯೆ ಬಂದು ಅಲ್ಲ ಸುತ್ತ ಅಟ್ಯಾಕ್ ಮಾಡಿಬಿಟ್ಟು ಟಾರ್ಚ್ ಇಟ್ಕೊಳ್ಳಿ ಅಂತ ಜೋರಾಗಿ ಅವ್ರನ್ನೆಲ್ಲ ಇಟ್ಕೊಳ್ತಾರೆ. ಇನ್ ಎ ಮೂಮೆಂಟ್ ಫಾದರ್, ಕುಕ್ ಆ್ಯಂಡ್ ಎ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಂಗ್ ಲೈಟ್, ಆ್ಯಂಡ್ ಆಲ್ 3 of them fell on the burglar who amidst the furniture with a bleeding ankle. ರಕ್ತ ಸೋರ್ತಾ ಇರುವಂತಹ ಮೊಣಕಾಲಿಂದ ರಕ್ತ ಸೋರ್ತಾ ಇದೆ. ಒಬ್ಬ ದರೋಡೆಕೋರ ನೆಲದಲ್ಲಿ ಬಿದ್ದುಬಿಟ್ಟಿದ್ದಾನೆ. ನರಳಾಡಿಕೊಂಡು ಕಿರ್ಚಾಡ್ಕೊಂಡು ಅಯ್ಯೋ ಅಮ್ಮ ಅಂತ ಕಿರ್ಚ್ತಾ ಇದ್ದಾನೆ, ನೋವು ಅಂತ ಕಿರ್ಚ್ತಾ ಇದ್ದಾನೆ. ಸ್ವಾಮಿ ನನಗೇನು ಗೊತ್ತಿಲ್ಲದೇ ಗಾಬರಿಯಾಗಿ ನೋಡ್ತಾ ಇದ್ದಾನೆ, ಶಾಕ್ ಆಗಿಬಿಟ್ಟವನೆ. ಅಯ್ಯೋ, ನಾನು ಕಚ್ಚಿದ್ದು ದೆವ್ವ ಅಲ್ವಾ? ಅಂದರೆ ಅವ್ರ ಮನೆಗೆ ಅವತ್ತು
ದರೋಡೆಕೋರ ಬಂದಿದ್ದಾನೆ. ಕಿಟಕಿ ಅದು ಈ ಥರ ಕಂಬಿ ಇರಲಿಲ್ಲ ಅನಿಸುತ್ತೆ, ಓಕೆ, ಓಪನ್ ಇತ್ತೇನೋ, ಅದ್ರ ಮೂಲಕ ಅವನು ಬರ್ಗ್ಲರ್ ಅಂದರೆ ದರೋಡೆಕೋರ, BURGLAR, ಬರ್ಗ್ಲರ್ ಕೇಮ್ ಇನ್ ಟು ದೇರ್ ಹೌಸ್ ಇಟ್ಕೊಂಡಿದ್ದಾನೆ. ಆ್ಯಂಡ್ ಆಲ್ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್. ಬಂದಿದ್ದೆಲ್ಲ ಅವರು ಆ ದರೋಡೆಕೋರನ ಮೇಲೆ ಎಲ್ಲ ಅಟ್ಯಾಕ್ ಮಾಡಿದ್ರು, ಬಿದ್ದುಬಿಟ್ಟು ಅವನ ಮೇಲೆ ಹಿಡ್ಕೊಳ್ಳೋಕ್ಕೆ. ಹೂ ಲೇ ಅಮಿಶ್ ದ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್, ರಕ್ತ ಸೋರಿಸ್ಕೊಂಡು ಬಿದ್ದಿದ್ದಾನೆ. ಅವನು ಎದ್ದು ಓಡೋಕ್ಕಾಗ್ತಾಯಿಲ್ಲ, ಯಾಕೆಂದ್ರೆ ನೋವು, ಚರ್ಮ ಸರಿಯಾಗಿ ಕಿತ್ಬಿಟ್ಟವನೆ. ಯಾರು? ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಕಚ್ಚಿದ್ದಲ್ವ ಅವನು. ಯೂಸಿಂಗ್ ಆಲ್ ಇಸ್ ಮೈಟ್ ಸ್ಟ್ರೆಂತ್ he bite it. So the burglar could not get up and could not run. ಈಗ ಪ್ಯಾರಾ 15 ನೋಡಿ. Now let's continue from the paragraph 15. Congratulations were showered on Swami next day. ನೋಡಿ ಎಂಥ ಸಿಚುವೇಶನ್ ಬಂತು ಸ್ವಾಮಿಗೆ, ಎಂಥ ಲಕ್ ಬಂದ್ಬಿಡ್ತು ನೋಡಿ ಅವನಿಗೆ. ಮಾರನೇ ದಿನ ಆ ಇಡೀ ಊರಲ್ಲಿ ಎಲ್ಲಿ ನೋಡಿದ್ರು ಸ್ವಾಮಿದೇ ಸುದ್ದಿ. ಹೌದಾ, ಸ್ವಾಮಿ ಧೈರ್ಯ ಸಾಹಸ ಮಾಡಿ ಒಬ್ಬ ಇಡೀ ದರೋಡೆಕೋರನ್ನ ಹಿಡ್ಕೊಟ್ನ ಸ್ವಾಮಿ. ರಾತ್ರಿ ಸ್ವಾಮಿ ಈಗ ಹೀರೋ ಆಗೋದ. ಕಂಗ್ರ್ಯಾಚುಲೇಷನ್ಸ್ ವರ್, ಅವನಿಗೆಲ್ಲ ಅಭಿನಂದನೆಗಳ ಸುರಿಮಳೆ. ನೋಡಿ ಎಂಥ ಪದ ಇದೆ, ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಅಂದರೆ ಸುರಿಮಳೆ. ಅದಕ್ಕೆ ಬಾತ್ರೂಮಲ್ಲಿ ಇದಾಕ್ಸಿರ್ತಾರೆ ನೋಡಿ, ಶವರ್ ಬಾತ್, ಮೇಲಿನಿಂದ ನಲ್ಲಿ ಮೇಲ್ಗಡೆ ಫಿಟ್ ಮಾಡಿದ್ರೆ, ಫಿಲ್ಟ್ರ್ ಹಾಕ್ಸಿದ್ರೆ ಶವರ್ ಬಾತ್, ತುಂತುರು ಮಳೆ ಬೀಳುತ್ತೆ, ಇದು ನೀರು ಬೀಳುತ್ತೆ, ಶವರ್ ಬಾತ್ ಅಂತೀವಿ. ಇಲ್ಲಿ ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್, ಅಭಿನಂದನೆಗಳ ಸುರಿಮಳೆ ಸ್ವಾಮಿಗೆ. ಎಲ್ಲ ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋರು. ಏನಿಲ್ಲ ಸ್ವಾಮಿ ಹಿಂಗೆ ಮಾಡಿಬಿಟ್ಟಲ್ಲೋ, ಏನೋ ನಿನ್ನ ಧೈರ್ಯ ಸಾಹಸ ಅಂತ. Congratulations were showered on Swami next day. His classmates looked at him with respect. ನೋಡಿ ಹಂಗೆ ಅವನಿಗೆ ರೆಸ್ಪೆಕ್ಟ್ ಸಿಗುತ್ತೆ. ಅವನ ಸಹಪಾಠಿಗಳೆಲ್ಲ ಅವನನ್ನು ಬಹಳ ರೆಸ್ಪೆಕ್ಟಿಂದ ನೋಡ್ತಾರೆ. ಅಲ್ಲಿವರೆಗೂ ಅಷ್ಟು ಗಮನ ಕೊಡ್ತಿರ್ಲಿಲ್ಲ ಸ್ವಾಮಿ ಅಂದರೆ. ಎದುರು ಪಕ್ಕಲ ಕಂಡ್ರಲ್ಲ ಅವನು ಭಾಳ ಆರ್ಡಿನರಿ ಬಾಯ್, ಅಜ್ಜಿ ಜೊತೆ ಮೇಲೆ ಕೊಡ್ತಾನೆ ಎದುರ್ಕೊಂಡು ಅಂತ ಹೇಳೋರು. ಈಗ ಆ ರೀತಿ ಇಲ್ಲ. Everyone, all his classmates looked at him with great respect. And his teacher patted his back. ಅವನ ಶಿಕ್ಷಕರು ಶಾಲೆಗೆ ಹೋದ್ಮೇಲೆ ಎಲ್ಲ, ಅದು ನ್ಯೂಸ್ ಪೇಪರಲ್ಲಿ ಬಂದುಬಿಟ್ಟಿದೆ, ಏನು ಸ್ವಾಮಿ ಕಳ್ಳನನ್ನು ಹಿಡ್ದಿರೋದು ಸುದ್ದಿ ನ್ಯೂಸ್ ಪೇಪರಲ್ಲಿ, ಮಾಲ್ಗುಡಿ ಡೇಸ್ ಅನ್ನೋ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆಗಿಬಿಟ್ಟದು. ಇಸ್ ಟೀಚರ್ಸ್ ಪ್ಯಾಟೆಡ್ ಇಸ್ ಬ್ಯಾಕ್, ಅವನ ಶಿಕ್ಷಕರು ಅವನ ಬೆನ್ನು ತಟ್ತಾರೆ. ಪ್ಯಾಟೆಡ್ ಅಂದರೆ ತಟ್ಟೋದು, ಪ್ಯಾಟೆಡ್ ಇಸ್ ಬ್ಯಾಕ್. ದಿ ಹೆಡ್ ಮಾಸ್ಟರ್ ಸೆಡ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಆಮೇಲೆ ಹೆಡ್ ಮಾಸ್ಟ್ರು ಎಲ್ಲ ವಿದ್ಯಾರ್ಥಿಗಳ ಮುಂದೆ ಅವನನ್ನು ನಿಲ್ಲಿಸಿ ಹೀರೋ ಥರ ಅವನಿಗೆ ಏನೋ ಬಿಲ್ಡಪ್ ಅಂತಾರಲ್ಲ, ಹೀರೋ ಥರ ಅವನ್ನ ಹೊಗಳ್ತಾರೆ. ನಿಜವಾದ ನೀನು ಸಮಾಜ ಸೇವಕ ಕಣೋ, ನಿಜವಾದ ಶೂರ ಕಣೋ ನೀನು ಅಂತ ಸ್ವಾಮಿಯನ್ನು ಹೊಗಳ್ತಾರೆ. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಸ್ಕೌಟ್ ಅಂದರೆ ಅಲ್ಲೇನು ಮೀನಿಂಗ್ ಇದೆ? ಪಬ್ಲಿಕ್ ಸರ್ವಿಸ್ ಅಂದರೆ ಒಬ್ಬ ಸಮಾಜ ಸೇವಕ, ಒಬ್ಬ ಸಾರ್ವಜನಿಕ ಸೇವೆ ಮಾಡೋವಂಥ ವ್ಯಕ್ತಿ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋನು. ಆ ರೀತಿಯಲ್ಲಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಥರ ನೀನು ಚೆನ್ನಾಗೆ ಸ್ಕೌಟ್ ಆಗುವಂಥ ವ್ಯಕ್ತಿ ಅಂತ ಅವನ್ನ ಹೊಗಳ್ತಾರೆ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದಿ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದಿ ಡಿಸ್ಟ್ರಿಕ್ಟ್. ಸ್ವಾಮಿ ಕಚ್ಚಿರುವುದು, ಹಿಡಿದಿರುವುದು ಅಂತಿಂಥ ದರೋಡೆಕೋರಲ್ಲ, ಇಡೀ ಜಿಲ್ಲೆಯಲ್ಲಿ ಭಾಳ ಕುಖ್ಯಾತಿಯನ್ನು ಹೊಂದಂಥ ದರೋಡೆಕೋರನನ್ನು ಸ್ವಾಮಿ ಹಿಡ್ಕೊಟ್ಟಿರೋದು. ದ ಮೋಸ್ಟ್ ನಟೋರಿಯಸ್, ಕುಖ್ಯಾತ, ಅಪಾಯಕಾರಿ, ಇಡೀ ಜಿಲ್ಲೆಯ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಂತಹ ದರೋಡೆಕೋರ ಅವನು. ಅಂಥವನನ್ನು ಆಫ್ಟರ್ ಆಲ್ ಒಬ್ಬ ಸ್ವಾಮಿ ಹಿಡ್ಕೊಟ್ಟವನು ನೋಡಿ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದಿ, ಬಿಟನ್ ಅಂದರೆ ಕಚ್ಚಿರೋದು,
ಇನ್ ಟು ದ ಫ್ಲೆಶ್. ಫ್ಲೆಶ್ ಅಂದರೆ ಮಾಂಸ, ಫ್ಲೆಶ್ ಮೀಟ್ ಅಂತೀವಲ್ಲ, ಮೀಟ್ ಅಂದರೂ ಮಾಂಸನೇ, ಫ್ಲೆಶ್ ಅಂದರೆ ಮಾಂಸ. ಫ್ಲೆಶ್ ಆ ಮಾಂಸ ಅಂದರೆ ಅವನ ಇದನ್ನು ಕಚ್ಚಿಬಿಟ್ಟಿದ್ದಾನೆ. ಇನ್ ಟು ದ ಫ್ಲೆಶ್ ಒನ್ ಆಫ್ ದಿ ಮೋಸ್ಟ್ ನಟೋರಿಯಸ್, ತುಂಬ ಕುಖ್ಯಾತನಾದಂತಹ, ಡೇಂಜರಸ್, ಹೌಸ್ ಬ್ರೇಕರ್ಸ್ ಅಂದರೆ ದರೋಡೆಕೋರ. ಹೌಸ್ ಬ್ರೇಕರ್ ನೋಡಿ, ಥೀಫ್ ಅಂದರೆ ಮಾಮೂಲಿ ಕಳ್ಳ, ಥೀಫ್. ಬರ್ಗ್ಲರ್ ಅಥವಾ ಬರ್ಗ್ಲರ್ ಅಂದರೆ ದರೋಡೆಕೋರ. ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್, ಕುಖ್ಯಾತಿಯನ್ನು ಹೊಂದಿದಂಥ ದರೋಡೆಕೋರ ಆಗಿದ್ದವನು ಆಫ್ ದಿ ಡಿಸ್ಟ್ರಿಕ್ಟ್, ಇಡೀ ಜಿಲ್ಲೆಯಲ್ಲೇ. ಆ್ಯಂಡ್ ದ ಪೊಲೀಸ್ ವರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಆಮೇಲೆ ಅಲ್ಲಿಯ ಪೊಲೀಸರುಗಳು, ಆ ಮಾಲ್ಗುಡಿಯಲ್ಲಿ ಇದ್ದಂಥ ಪೊಲೀಸರುಗಳು ಸ್ವಾಮಿಗೆ, ಸ್ವಾಮಿ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು ಅಂತಾರೆ. ಗ್ರೇಟ್ಫುಲ್ ಅಂದರೆ ಸಹಾಯ ಮಾಡಿದ್ದಕ್ಕಾಗಿ ಕೃತಜ್ಞನಾಗಿರುವುದು ಅಂತ. ಗ್ರೇಟ್ಫುಲ್ನೆಸ್, ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು, ನಾವು ನಿಮಗೆ ತುಂಬ ಕೃತಜ್ಞರಾಗಿದ್ದೀವಿ ಸ್ವಾಮಿಯವರೇ, ನೀವು ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಭೇಷ್, ಈ ಮಕ್ಕಳಿದ್ರೆ ಇಂಥ ಮಕ್ಕಳಿರಬೇಕು ಅಂತೆಲ್ಲ ಹೊಗಳೋರೆ. ಸ್ವಾಮಿ ಥರ ಮಕ್ಕಳಿರಬೇಕು. ಸ್ವಾಮಿ ಬೇಕು ಅಂತ ಕಚ್ಚಿದ್ದ, ಅದು ತುಂಬ ಧೈರ್ಯ ಮಾಡಿ, ಇಲ್ಲ ಕಳ್ಳು ನಡಿಬೇಕು ಅಂತ ಕಚ್ಚಿದ್ದ. ಹಾಂ, ಬಾಯಿದಲ್ಲಿ ಮಾಡಿದ್ದು, ಆದರೆ ಅದು ಅವನಿಗೆ ಪ್ಲಸ್ ಪಾಯಿಂಟ್ ಆಗೋಯ್ತು. ಈ ಬಿಕೇಮ್ ವೆರಿ ಫೇಮಸ್ ಇನ್ ದ ವಿಲೇಜ್. ಡಿಸ್ಟಿಕ್ಕಲ್ಲೇ ಫೇಮಸ್ ಆಗೋದು ಆ ಹುಡುಗ ಸ್ವಾಮಿ. ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ಯಾರಾ 16. ಲೆಟ್ಸ್ ಕಂಟಿನ್ಯೂ ಫ್ರಮ್ ಪ್ಯಾರಾ 16. ದ ಇನ್ಸ್ಪೆಕ್ಟರ್ ಸ್ಯಾಡ್, ಪೊಲೀಸ್ ಇನ್ಸ್ಪೆಕ್ಟ್ರು ಬಂದು ಅವ್ರು ಫೋನ್ ಮಾಡ್ತಾರೆ ಅನಿಸುತ್ತೆ ಅವರಪ್ಪ. ಪೊಲೀಸ್ ಇನ್ಸ್ಪೆಕ್ಟರ್ ಕೇಮ್ ಆ್ಯಂಡ್ ಅರೆಸ್ಟೆಡ್ ದಿ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದಿ ಡಿಸ್ಟ್ರಿಕ್ಟ್. ಆ್ಯಂಡ್ ಹೀ ಕೇಮ್ ಟು ಸ್ವಾಮಿ ಆ್ಯಂಡ್ ಹೀ ಸೆಡ್, ಸ್ವಾಮಿ ಹತ್ರ ಬಂದು ಹೇಳ್ತಾರೆ, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೌನ್ ಅಪ್. ಅಲ್ಲ ಕಣಪುಟ, ಇಷ್ಟು ದೊಡ್ಡ ಸಾಧನೆ ಮಾಡಿದ್ಯಲ್ಲೋ, ನೀನು ಯಾಕೋ ದೊಡ್ಡವನಾದ್ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬಾರ್ದು ಅಂತ ಆ ಪೊಲೀಸ್ ಇನ್ಸ್ಪೆಕ್ಟರು ಸ್ವಾಮಿಗೆ ಕೇಳ್ತಾರೆ. ವೈ ಡೋಂಟ್ ಯು ಜಾಯಿನ್ ದಿ ಪೊಲೀಸ್ ವೆನ್ ಯು ಆರ್ ಗ್ರೌನ್ ಅಪ್. ಗ್ರೌನ್ ಅಪ್ ಅಂದರೆ ದೊಡ್ಡವನಾದ್ಮೇಲೆ. ವೆನ್ ಯು ಆರ್ ಗ್ರೌನ್ ಅಪ್, ವೈ ಡೋಂಟ್ ಯು ಜಾಯಿನ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್, ಕ್ಯಾನ್ ಯು ಜಾಯಿನ್ ಇಟ್ ಅಂತ ಕೇಳ್ತಾರೆ. ಸ್ವಾಮಿ ಸೆಡ್ ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್. ಆ ಕ್ಷಣಕ್ಕೆ ಮಾತ್ರ ತುಂಬ ವಿಧೇಯವಾಗಿ ಉತ್ತರ ಕೊಡ್ತಾನೆ. ಸರ್ಟನ್ಲಿ ಎಸ್, ಆಯಿತು ಸೇರ್ಕೋತೀನಿ ಅಂದ. ಸರ್ಟನ್ಲಿ ಎಸ್, ದೋ ಈ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಆ್ಯನ್ ಎಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್ ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಹಿಸ್ ಲೈಫ್. ಆದರೆ ಸ್ವಾಮಿಗೆ ನಿಜವಾಗಲೂ ಜೀವನದಲ್ಲಿ ಏನಾಗಬೇಕು ಅಂತ ಆ್ಯಂಬಿಷನ್, ಆಸೆ ಇತ್ತು ಅಂದರೆ, ಇದೆ ಅಂದರೆ ಅವನು ರೈಲ್ವೆ ಗಾರ್ಡು, ರೈಲ್ವೆ ಸ್ಟೇಷನಲ್ಲಿ ಗೂರ್ಖರಂಗೆ ಕಾಯ್ತಾ ಇರ್ತಾರಲ್ಲ ವಾಚ್ಮ್ಯಾನು, ಯಾಕೆಂದರೆ ದಿನ ರೈಲ್ ನೋಡ್ಬೋದು ಅಂತ ಅವನು. ಓಕೆ, ಡೈಲಿ ಐ ಕ್ಯಾನ್ ಸಿ ಟ್ರೈನ್ಸ್, ಡೈಲಿ ರೈಲ್ ಓಡೋದು ನೋಡ್ಬೋದಲ್ಲ, ಅದಕ್ಕಾಗಿ ನಾನು ರೈಲ್ವೆ ಗಾರ್ಡ್ ಆಗಬೇಕು ಅಂತ ಆಸೆ ಇತ್ತು. ಆಮೇಲೆ ರೈಲ್ ಓಡಿಸೋನು, ಎಂಜಿನ್ ಡ್ರೈವರ್ ಆಗಬೇಕು ಅಂತ ಆಸೆ ಇತ್ತು ಅವನಿಗೆ. ಆಮೇಲೆ ಬಸ್ ಕಂಡಕ್ಟ್ರ್, ಇಲ್ಲಾಂದರೆ ರೈಟ್ ಅನ್ಬೋದಲ್ಲ ಅಂದ್ಬಿಟ್ಟು ಬಸ್ ಕಂಡಕ್ಟ್ರ್ ಆಗಬೇಕು ನಾನು ಅಂತ ಭಾಳ ಆಸೆ ಇತ್ತಂತ ಅವನಿಗೆ. ಆದರೆ ಪೊಲೀಸರು ಇಲ್ಲಿ ಕೇಳಿದ್ರಲ್ಲ ಅಂತ ಭಯ ಅವನಿಗೆ, ಅವರೆಲ್ಲರೂ ಬೇಜಾರು ಮಾಡ್ಕೊಂಬಿಡ್ತಾರೆ ಅಂತ. ಆಯಿತು ಅಂತ ಸುಮ್ಮನೆ ಹೇಳ್ದ. ಬಟ್ ಸ್ವಾಮಿಸ್ ರಿಯಲ್ ಆ್ಯಂಬಿಷನ್ ವಾಸ್ ಟು ಬಿಕಮ್ ಎಂಜಿನ್ ಡ್ರೈವರ್, ಬಸ್ ಕಂಡಕ್ಟರ್ ಆರ್ ರೈಲ್ವೆ ಗಾರ್ಡ್. ಇದು ಅವನ ಆ್ಯಂಬಿಷನ್ ಆಗಿತ್ತು. ಕ್ವೆಶನ್ ಬರುತ್ತೆ, ಓಕೆ, ಇನ್ ದ ಎಕ್ಸಾಮಿನೇಷನ್ ಅಬೌಟ್ ಇಟ್, ಸೊ ಜಸ್ಟ್ ರಿಮೆಂಬರ್ ಇಟ್. ನೆಕ್ಸ್ಟ್ ಪ್ಯಾರಾ 17 ಏನ್ರಪ್ಪ? ಆಯಿತು. ವೆನ್ ಹೀ ರಿಟರ್ನ್ಡ್ ಹೋಮ್ ಫಾರ್ ದಿ ಕ್ಲಬ್, ರಿಟರ್ನ್ಡ್ ಹೋಮ್ ಫ್ರಮ್ ದಿ ಕ್ಲಬ್ ದಟ್ ನೈಟ್, ಅದೇನಾ? ಅವತ್ತು ರಾತ್ರಿ ಸ್ವಲ್ಪ ಲೇಟಾಗಿ ಸ್ವಾಮಿಯ ತಂದೆಯವರು, ಸ್ವಾಮಿ ತಂದೆಯವ್ರಿಗೂ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳೋರೆ. ವಾಟ್ ಯುವರ್ ಸನ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್.
ಇಟ್ ಈಸ್ ಸೋ ವಂಡರ್ಫುಲ್ ಥಿಂಗ್ ಅಂತ ಎಲ್ಲರೂ ಅವ್ರನ್ನ ಅಪ್ರಿಷಿಯೇಟ್ ಮಾಡೋರೆ. ಅದಕ್ಕೆ ಸ್ವಾಮಿಯವರ ತಂದೆ ಅವ್ರ ಸ್ನೇಹಿತರ ಜೊತೆ ಯಾವುದೋ ಕ್ಲಬ್ ಮೆಂಬರ್ ಆಗಿರ್ತಾರೆ ಅವರು. ಅಲ್ಲ ಕ್ಲಬ್ಬಲ್ಲಿ ಕಾಲ ಕಳೆದು ಏನೋ ಪಾರ್ಟಿ ಗಿರ್ಟಿ ಮಾಡಿ ಅವರ ತಂದೆ ಲೇಟಾಗಿ ಅವತ್ತು ಮನೆಗೆ ಬರ್ತಾರೆ. Swami's father returned home from the club that night. Father asked, "Where is the boy?" "He is asleep." "Already?" ತಂದೆ ಬಂದಿದ್ದೆ ತಡ. ಅವ್ರ ತಂದೆ ಕೇಳಿದರು ಫಸ್ಟು ಅವ್ರ ಹೆಂಡ್ತಿನ, ಎಲ್ಲಿ ಅವನು ಅಂದರು. "ವೆರ್ ಇಸ್ ದಿ ಬಾಯ್?" ಅವ್ರ ಹೆಂಡ್ತಿ ರಿಪ್ಲೈ ಮಾಡೋದು, ಈಸ್ ಅಸ್ಲೀಪ್. ಅವನು ಮಲ್ಕೊಂಬಿಟ್ಟವನೇ. ಆಲ್ರೆಡಿ ಇಷ್ಟು ಬೇಗನಾ? "He didn't have a wink of sleep the whole of last night," said his mother. ಅವ್ರ ತಾಯಿಗೆ ಬೇಜಾರಿದೆ ಅವ್ರ ಬಗ್ಗೆ. ಅವನು ಕಳೆದ ರಾತ್ರಿ ಮಗು ಒಂಚೂರು ನಿದ್ದೆ ಮಾಡಿಲ್ಲ. ಒಂಚೂರು ಕೂಡ ನಿದ್ದೆ ಮಾಡಿಲ್ಲ ಮಗುವುದು. ನೀವ್ಯಾಕೆ ಇಷ್ಟು ಹಠ ಮಾಡ್ತೀರಿ ಅಂತ ಗಂಡಂಗೆ ಅವರು ದಬಾಯಿಸ್ತಿದ್ದಾರೆ. "He did not have a wink of sleep." ವಿಂಕ್ ಅಂದರೆ ಕಣ್ಣು ಮಿಟ್ಸೋದು, ರೆಪೋ ಹೊಡಿತೀವಲ್ಲ, ಇದನ್ನೇನಂತೀವಿ? ವಿಂಕಿಂಗ್ ಅಂತೀವಿ. ಅಂದರೆ ಒಂಚೂರು ರೆಪ್ಪೆ ಮುಚ್ಚಿಲ್ಲ ಅವನನ್ನು ಕಳೆದ ರಾತ್ರಿ ಅಂತ. ನಿದ್ದೆ ಮಾಡಿಲ್ಲ ಮಗು, ಯಾಕೆ ಅವನಿಗೆ ಡಿಸ್ಟರ್ಬ್ ಮಾಡ್ತೀರಿ ಅಂತ ತಾಯಿ ಭಾಳ ಬೋಲ್ಡಾಗಿ ಮಗನ ಪ್ರೊಟೆಕ್ಷನ್ಗೆ ನಿಂತಿದ್ದಾರೆ. "He did not have a wink of sleep the whole of last night," said his mother. ಆಯಿತು, ಅವ್ರು ಹೇಳಿದ್ರು. "ವೆರ್ ಇಸ್ ಈಸ್ ಸ್ಲೀಪಿಂಗ್?" ಸರಿ ಆಯಿತು, ಮಲ್ಕೊಳ್ಳಿ ನಿಮ್ಮ ಮಗ. ಸರಿ, ಎಲ್ಲಿ ಮಲಗಿದ್ದಾನೆ? ಆಫೀಸ್ ರೂಮಲ್ಲ ಅಂತ ಅವರು ಕಂಡೀಷನ್ ಹಾಕಿದ್ರಲ್ಲ ಅವ್ರ ಫಾದರು, ಹೌದಲ್ವಾ? ಎಲ್ಲಿ ಮಲಗಬೇಕು ಅಂತ? ಆಫೀಸ್ ರೂಮಲ್ಲಿ. ಆಯಿತು, ಎಲ್ಲಿ ಮಲಗಿದ್ದಾನೆ ನಿಮ್ಮ ಮಗ ಕೇಳೋದು. "ವೆರ್ ಇಸ್ ಈಸ್ ಸ್ಲೀಪಿಂಗ್?" "ಇನ್ ಹಿಸ್ ಯೂಶ್ವಲ್ ಪ್ಲೇಸ್," ಮದರ್ ಸೆಡ್ ಕ್ಯಾಶುವಲಿ. ಅವರಮ್ಮ ಹೇಳಿದ್ರು, ಇನ್ ಹಿಸ್ ಯೂಶ್ವಲ್ ಪ್ಲೇಸ್. ಯೂಶ್ವಲ್ ಅಂದರೆ ರೆಗ್ಯುಲರ್. ಅವನು ರೆಗ್ಯುಲರಾಗಿ ಎಲ್ಲಿ ಮಲಗ್ತಿದ್ದ? ಅಜ್ಜಿ ಜೊತೆ, ಅಜ್ಜಿ ರೂಮಲ್ಲಿ. ಅಲ್ಲಿ ಮಲ್ಗವನೆ. ಅವನು ಪ್ರತಿನಿತ್ಯ ಎಲ್ಲಿ ಮಲಗ್ತಿದ್ದ? ಅಲ್ಲಿ ಮಲ್ಗವನೆ ಬಿಡಿ ಅಂದ್ರೆ ಅವರು. ಆಮೇಲೆ "He went to bed at 7:30." ಅವನು ಅವ್ರ ಅಜ್ಜಿ ಜೊತೆ 7:30ಗೆ ಮಲಗಿದ್ದಾನೆ. 7:15 ಮಲ್ಗಕ್ಕೆ ಹೋಗಿದ್ದಾನೆ. "ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೈನ್." ಮತ್ತೆ ಅವನು ಅಜ್ಜಿ ಜೊತೆನೇ ಮಲಗಿದ್ನಾ? ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೈನ್, ಪುನಃ ಅಜ್ಜಿ ಜೊತೆನೇ ಮಲಗಿದಾನಾ? ಫಾದರ್ ಸೆಡ್, "ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್." ಏನು ಆಶ್ಚರ್ಯ ಇಲ್ಲ, ನನಗೆ ಗೊತ್ತಿತ್ತು, ನಾನು ಮನೆಗೆ ಬರೋ ಮುಂಚೆನೇ ಇವತ್ತು ಅವನು ನಿದ್ದೆ ಮಾಡೋದಕ್ಕೆ ಹೋಗಿರ್ತಾನೆ ಅಂತ ನನಗೆ ಗೊತ್ತಿತ್ತು. ಭಾಳ ಬುದ್ಧಿವಂತ ಅವನು, ಭಾಳ ಜಾಣ ಅಂತೀವಲ್ಲ. ಕ್ಲೆವರ್ ಅಂದರೆ ಜಾಣ, ಕ್ಲೆವರ್ ಬಾಯ್ ಅಂತ ಹೇಳ್ತಾರೆ. ಇದೆ. ನೆಕ್ಸ್ಟು, ಮದರ್ ಲಾಸ್ಟ್ ಹರ್ ಟೆಂಪರ್. ಯಾವಾಗ ಇವರು ಆ ಮಗನ್ನ ಹಂಗಂದ್ರು ಅಥವಾ ಏನು ಮಗನ ಬಗ್ಗೆ ಇಂಡೈರೆಕ್ಟಾಗೆ ಕೀಟ್ಲೆ ಮಾಡೋಂಗೆ ಮಾತಾಡ್ತಿದ್ರಲ್ಲ, ಆವಾಗ ತಾಯಿ ತಾಳ್ಮೆಯನ್ನು ಕಳೆದುಕೊಂಡು ಮಾತಾಡ್ತಾರೆ. ಮದರ್ ಲಾಸ್ಟ್ ಹರ್ ಟೆಂಪರ್, ತಾಳ್ಮೆಯನ್ನು ಕಳ್ಕೊಂಬಿಟ್ರು. ಮಗನ ಪ್ರೊಟೆಕ್ಷನ್ಗೆ ಮಾತಾಡಬೇಕೀಗ. "ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೈನ್." ತಾಯಿ ಜೋರು ಮಾತಾಡ್ತಾರೆ. "ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್." ಅವನಿಗೆಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಮಲ್ಕೊಳ್ಳಿ, ಅವನು ಬಿಟ್ಬಿಡಿ ಅವನ್ನ. ಮತ್ತೊಂದು ಸಲ ಅವನ ಪ್ರಾಣವನ್ನು ನೀವು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಡಿ, ಅಪಾಯಕ್ಕೆ ಸಿಕ್ಕಿಸ್ಬೇಡಿ, ರಿಸ್ಕಿಗೆ ಹಾಕಬೇಡಿ. ಯು ನೀಡ್ ನಾಟ್ ರಿಸ್ಕ್ ಹಿಸ್ ಲೈಫ್ ಅಗೈನ್, ಅಪಾಯಕ್ಕೆ ಸಿಕ್ಕಾಕ್ಸ್ಬೇಡಿ. ಫಾದರ್ ಮಂಬಲ್ಡ್ ಹ್ಯಾಸ್ ಹಿ ವೆಂಟ್ ಇನ್ ಟು ಚೇಂಜ್. ಫಾದರ್ ಮಂಬಲ್ಡ್. ಈಗ ಅವ್ರಿಗೂ ಅದು ತಪ್ಪು ಅಂತ ಅನ್ನಿಸ್ತಾ ಇದೆ. ಆ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದು ಮಗನ ಜೀವನ. ಈಗ ಅವ್ರ ಹೆಂಡತಿ ಜೊತೆ ಜೋರಾಗಿ ಮಾತಾಡ್ತಾ ಇಲ್ಲ, ಹಂಗೆ ಏನಂತೀವಿ, ಮೆಲ್ಲಕ್ಕೆ ಮಾತಾಡ್ಕೊಂಡು ಗೊಣಗಾಡುವುದು ಅಂತೀವಲ್ಲ,
ಗೊಣಗಿಕೊಂಡು ಅವರು ಒಳಗಡೆ ರೂಮಲ್ಲಿ ಬಟ್ಟೆ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಸ್ ಫಾದರ್ ಮಂಬಲ್ಡ್ ಹ್ಯಾಸ್ ಹಿ ವೆಂಟ್ ಟು ಚೇಂಜ್. ಆಲ್ ರೈಟ್ ಅಂದರು. ಆಯಿತು ಬಿಡಿ. ಮಾಲಿ ಕಾಡ್ಲ್, ಇದಕ್ಕೆ ಮೀನಿಂಗ್ ಹೇಳಿದ್ದೆಲ್ಲ. ಮಾಲಿ ಕಾಡ್ಲ್ ಏನು ಮೀನಿಂಗು? ಅತೀ ಮುದ್ದಾಗಿ ನೋಡ್ಕೊಳ್ಳೋದು ಅಂತ, ಅತೀ ಮುದ್ದು. ಆಯಿತು ಆಲ್ ರೈಟ್. ಮಾಲಿ ಕಾಡ್ಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ನೀವು ಎಷ್ಟು ಮುದ್ದು ಮಾಡ್ತೀರೋ ಅಷ್ಟು ಅವನು ಹಾಳಾಗ್ತಾನೆ. ಮುಂದೊಂದು ದಿನ ನೀವೇ ಇದರ ಫಲವನ್ನು ನೋಡ್ತೀರಿ ಅಂತ ಹೆಂಡ್ತಿಗೆ ಅವರು ಬೈತಾರೆ. ಮಾಲಿ ಕಾಡ್ಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್. ಸ್ಪಾಯ್ಲ್ ಅಂದರೆ ಹಾಳು ಮಾಡೋದು ಅಲ್ವಾ? ಹೌದಾ? ನಿಮ್ಮ ಮುದ್ದು ಅವನನ್ನು ಹಾಳು ಮಾಡುತ್ತೆ. ಆ್ಯಸ್ ಮಚ್ ಆ್ಯಸ್ ಯು ಲೈಕ್, ಓನ್ಲಿ ಡೋಂಟ್ ಬ್ಲೇಮ್ ಮಿ ಆಫ್ಟರ್ವರ್ಡ್ಸ್. ಆಮೇಲೆ ನನ್ನನ್ನು ನೀವು ದೂರಬಾರ್ದು. ಮಗನ ಹೆಂಗೆ ಬೇಕೋ ಹಂಗೆ ಬೆಳೆಸ್ಕೊಳ್ಳಿ, ನಾನು ಅಡ್ಡಿಪಡಿಸಲ್ಲ. ಅವನು ಕೇರ್ಲೆಸ್ಸಾಗಿ ಧೈರ್ಯ ಇಲ್ದೋ ಎದುರು ಪುಕ್ಕಲ್ ನನಗೆ ಬೆಳೆದ್ರೆ ಯು ಆರ್ ರೆಸ್ಪಾನ್ಸಿಬಲ್. ವೆನ್ ಹಿ ಬಿಕಮ್ಸ್ ಗ್ರೋನ್ ಅಪ್, if he is very coward, ಹೆಲ್ಪ್ಲೆಸ್ ಬಾಯ್, ಹೇಡಿಯಾಗಿ ಅಸಹಾಯಕನಾಗಿ ಅವನು ಮುಂದೆ ಬೆಳೆದ್ರೆ ಯು ಆರ್ ರೆಸ್ಪಾನ್ಸಿಬಲ್. ಡೋಂಟ್ ಬ್ಲೇಮ್ ಮೀ, ನನ್ನನ್ನು ದೂಷಿಸಬೇಡಿ. ಡೋಂಟ್ ಬ್ಲೇಮ್ ಮೀ. ಬ್ಲೇಮ್ ಅಂದರೆ ದೂಷಿಸುವುದು, ಬೈಯೋದು. ಡೋಂಟ್ ಬ್ಲೇಮ್ ಮೀ, ನನ್ನನ್ನು ಬೈಬೇಡಿ ಆಗ ಅಂತ ಅವರ ಹೆಂಡ್ತಿಗೆ ಅವರು ಹೇಳ್ತಾರೆ. ಓನ್ಲಿ ಡೋಂಟ್ ಬ್ಲೇಮ್ ಮಿ ಆಫ್ಟರ್ವರ್ಡ್ಸ್. ಸ್ವಾಮಿ ಫಾಲೋಯಿಂಗ್ ದ ಹೋಲ್ ಕಾನ್ವರ್ಸೇಷನ್ ಫ್ರಮ್ ಅಂಡರ್ ದಿ ಬ್ಲ್ಯಾಂಕೆಟ್. ಆದರೆ ಸ್ವಾಮಿ ನಿದ್ರೆ ಮಾಡಿಲ್ಲ. ತಂದೆ ಮತ್ತು ತಾಯಿ ಮಾತಾಡ್ತಾ ಇರೋದನ್ನ, ಜೋರಾಗಿ ಬೈದಾಡ್ತಾ ಇರೋದನ್ನ ಅವನು ಬೆಡ್ಶೀಟಿಂಗ್ ಎತ್ಕೊಂಡು ಕೇಳಿಸ್ಕೊತಾ ಇದ್ದಾನೆ. ಸ್ವಾಮಿ ಫಾಲೋಯಿಂಗ್ ದ ಹೋಲ್ ಕಾನ್ವರ್ಸೇಷನ್, ಇಡೀ ಸಂಭಾಷಣೆಯನ್ನು ಕೇಳ್ತಾ ಇದ್ದಾನೆ. ಫಾಲೋಯಿಂಗ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್, ಹೊದಿಕೆ ಇದೆಯಲ್ಲ, ಹೊದಿಕೆಯಲ್ಲಿ ಅದಕ್ಕೆ ಹಿಂಗೆ ಹೊಚ್ಕೊಂಡೇ ಕೇಳಿಸ್ಕೊಳ್ತಾ ಇದ್ದಾನೆ. ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ಡ್. ಅಪ್ಪ, ಬಿಡುಗಡೆ ಆದೆ ಅನ್ನೋ ಭಾವನೆ ಅವನಿಗೆ ಬರುತ್ತೆ. ನಿಟ್ಟುಸಿರು ಬಿಡ್ತಾನೆ. ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ಡ್. ರಿಲೀವ್ ಅಂದರೆ ಬಿಡುಗಡೆ. ಟ್ರೆಮೆಂಡಸ್ಲಿ, ಅದ್ಭುತವಾಗಿ, ಅಂತೂ ಬಿಡುಗಡೆ ಆಯ್ತಲ್ಲ ಅನ್ನೋ ಭಾವನೆ ಸ್ವಾಮಿಗೆ ಬರುತ್ತೆ. ಟು ಹಿಯರ್ ದಟ್ ಈಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಅಂತೂ ನಮ್ಮ ಅಪ್ಪ ನನ್ನನ್ನು ಬಿಟ್ಬಿಟ್ರು ಅಂತ, ಅಂದರೆ ಅವರ ಹಿಡಿತದಿಂದ ನಾನೊಂಚೂರು ಪಾರಾದೆ ಅನ್ನೋ ಭಾವನೆ ಸ್ವಾಮಿಗೆ ರಿಲೀಫ್ ಆಗುತ್ತೆ. ಈಗ ಅಲ್ಲಿ ಕ್ವೆಶನ್ಸ್ ನೋಡಿ. ಹೂ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ಸಮಥಿಂಗ್ ಹ್ಯಾಸ್ ಬಿಟ್, ಅಯ್ಯೋ ನಾನು ಕಚ್ಚಿಬಿಡ್ತು ಅಂತ ಯಾರು ಜೋರಾಗಿ ಕಿರ್ಚ್ಕೊಂಡವರು? ಏಯ್, ಬರ್ಗ್ಲರ್, ಹೌಸ್ ಬ್ರೇಕರ್, ಬರ್ಗ್ಲರ್ ಕ್ರೈಡ್ ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ. ನೆಕ್ಸ್ಟ್ ಕ್ವೆಶ್ಚನ್ ಬೇಗ ಹೇಳಬೇಕು ನೋಡೋಣ. ಹೂ ಡಿಡ್ ಫಾದರ್ ಕುಕ್ ಆ್ಯಂಡ್ ಎ ಸರ್ವೆಂಟ್ ಸ್ಟಂಬಲ್ ಅಪಾನ್. ಸ್ಟಂಬಲ್ ಅಪ್ ಅಂದರೆ ಅದ್ರ ಮೇಲೆ ಬಿದ್ದುಬಿಡೋದು. ಯಾರ ಮೇಲೆ ಬಿದ್ದರು ಅವರೆಲ್ಲ ಸೇರಿ? ಫಾದರು, ಕುಕ್ಕು, ಸರ್ವೆಂಟ್ ಇಷ್ಟು ಜನ ಬಂದು ಯಾರ ಮೇಲೆ ಬೀಳ್ತಾರೆ? ಬರ್ಗ್ಲರ್ ಮೇಲೆ. ವೈ ವರ್ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಸ್ವಾಮಿ. ಸ್ವಾಮಿಗೆ ಅಭಿನಂದನೆಗಳು ಸುರಿಮಳೆ ಯಾಕಾಯಿತು? ಸ್ವಾಮಿ ಇಂಡೈರೆಕ್ಟ್ಲಿ ಹೆಲ್ಪ್ಡ್ ದಿ ಪೊಲೀಸ್ ಟು ಅರೆಸ್ಟ್ ದಿ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದಿ ಡಿಸ್ಟ್ರಿಕ್ಟ್. ಸೊ all the people in the village thought that Swami was very clever, Swami was very brave, and he helped the police. So congratulations were showered on Swami. Next question. Do you think Swami really wanted to join the police? Question artha aita? Do you think Swami really wanted to join the police? ಪೊಲೀಸ್ ಜಾಯಿನ್ ಆಗೋಕ್ಕೆ ಆಸೆ ಇತ್ತಾ? ಹಾಂ. ಇಫ್ ನಾಟ್, ಇಲ್ಲದೆ ಹೋದರೆ ವಾಟ್ ಡಿಡ್ ಹಿ ವಾಂಟ್ ಟು ಬಿ. ಏನಾಗಬೇಕು ಅಂತ ಬಯಸಿದ್ದ? ಇಂಜಿನ್ ಡ್ರೈವರ್, ರೈಲ್ವೆ ಗಾರ್ಡ್, ಬಸ್ ಕಂಡಕ್ಟರ್.
ನೆಕ್ಸ್ಟ್, ಡಿಡ್ ಸ್ವಾಮಿ ಮಸ್ಟರ್ ಅಪ್ ಕರೇಜ್ ಟು ಸ್ಲೀಪ್ ಅಲೋನ್ ಆಫ್ಟರ್ ದಿ ಬರ್ಗ್ಲರ್ ಇನ್ಸಿಡೆಂಟ್? ಆ ಬರ್ಗ್ಲರ್ ಇನ್ಸಿಡೆಂಟ್ ಆದಮೇಲೆ ಸ್ವಾಮಿಗೆ ಧೈರ್ಯ ಬಂತಾ? ಧೈರ್ಯ ತಂದ್ಕೊಂಡ? ನೋ, he did not muster up the courage to sleep alone after the burglar incident. Next, sixth one, who supported Swami, his mother or his granny? ಸ್ವಾಮಿಗೆ ಸಪೋರ್ಟ್ ಮಾಡೋರು ಯಾರು? ಸ್ವಾಮಿ ಮದರ ಗ್ರ್ಯಾನಿನ? ಇಬ್ರೂ. ಬೋತ್ ಗ್ರ್ಯಾನಿ ಆ್ಯಂಡ್ ಮದರ್ ಸಪೋರ್ಟೆಡ್ ಸ್ವಾಮಿ. ಇಸ್ ಇಟ್ ಕ್ಲಿಯರ್? ಓವರ್. ಹಾಂ, ಇನ್ನು ನೋಟ್ಸ್ ಎಲ್ಲ ಬರೆದಿದ್ದೀರಲ್ಲ ಈ ಲೆಸನ್ದು, ಚೆನ್ನಾಗಿ ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆದಮೇಲೆ ಮತ್ತೆ ನೋಟ್ಸ ಓದಬೇಕು ನೀವು. ಪಾಠ ಕೇಳಿದ ಮೇಲೆ ನೋಟ್ಸ್ ಓದಿದರೆ ಈ ಕ್ವೆಶ್ಚನ್ಗೆ ಇದೇ ಆನ್ಸರಾ ಇಲ್ವಾ ಅಂತ ನಿಮಗೆ ಕರೆಕ್ಟಾಗಿ ಕನ್ಫರ್ಮ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್?